ಗಮನದಲ್ಲಿಟ್ಕೊಳ್ಳಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದುಷ್ಟರು ಶಿಷ್ಟರಿಗೆ ಮಾಡುವ ಮೇಲು. ಅಂಶದ ಹೆಸರನ್ನ ಇನ್ನೊಂದು ಸಾರಿ ಹೇಳ್ತಿದ್ದಾನೆ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ದುಷ್ಟರು ಶಿಷ್ಟರಿಗೆ ಮಾಡುವ ಮೇಲು. ಏನು ಹೇಳ್ತಿದೆ ಈ ಅಂಶ ನಮಗೆ? ಈ ಭೂಮಿಯ ಮೇಲಿರುವಂತಹ ದುಷ್ಟರು ನಮಗೇನೋ ಮೇಲ್ ಮಾಡ್ತಿದ್ದಾರಂತೆ, ಭಕ್ತರಿಗೇನೋ ಮೇಲ್ ಮಾಡ್ತಿದ್ದಾರಂತೆ, ದೇವರು ನಂಬ್ಕೊಂಡಿರುವಂತಹ ಜನಕ್ಕೆ ಮೇಲ್ ಮಾಡ್ತಿದ್ದಾರಂತೆ. ಆ ಮೇಲೇನು? ಇಷ್ಟಕ್ಕೂ ದುಷ್ಟರು ಏನಾದರೂ ಮೇಲ್ ಮಾಡ್ತಾರಾ? ಆವಾಗವಾಗ ಒಂದು ಪ್ರಶ್ನೆ ಬಂದಿರುತ್ತಲ್ವ ಪ್ರಿಯರೇ, ನಮ್ಮೆಲ್ಲರ ಜೀವನದಲ್ಲೂ ಸಹ, ದುಷ್ಟರನ್ನು ಏನಕ್ಕೋಸ್ಕರ ಉಳಿಸ್ಬೇಕು ದೇವರು? ಇಷ್ಟಕ್ಕೂ ದುಷ್ಟರನ್ನು ಏನಕ್ಕೋಸ್ಕರ ಉಳಿಸ್ಬೇಕು? ಪಾಪಿಗಳನ್ನು ಅಂದರೆ ತೀವ್ರವಾಗಿ ಹಾನಿ ಮಾಡುವಂತಹ ಜನರನ್ನು ಭೂಮಿಯ ಮೇಲೆ ದೇವರು ಏನಕ್ಕೋಸ್ಕರ ಉಳಿಸ್ಬೇಕು ಅಲ್ವಾ? ತೆಗೆದುಬಿಟ್ರೆ ಎಷ್ಟು ಆರಾಮಾಗಿರುತ್ತಲ್ವ, ನೆಮ್ಮದಿಯಾಗಿರುತ್ತಲ್ವ ಪ್ರಪಂಚ. ಎಲ್ಲರನ್ನೂ ಈ ಕೆಟ್ಟ ಹುಳುಗಳು ಏನೇನಿದ್ದಾರೆ ಎಲ್ಲರನ್ನು ತೆಗೆದುಬಿಟ್ರು ಅಂತ ಅಂದ್ಕೊಳ್ಳಿ. ಮನುಷ್ಯರು ಮಾತಾಡುವಂತಹ ಭಾಷೆ ಹುಳುಗಳು ಅದು ಇದೆಲ್ಲ ನ್ಯೂಸಲ್ಲೆಲ್ಲ ಬಳಕೆ ಮಾಡ್ತಿರ್ತಾರಲ್ವ. ಓಕೆ, ರೀತಿಯಾಗಿರುವಂತಹ ರೌಡಿಗಳನ್ನು ಇವರನ್ನೆಲ್ಲ ಎಲಿಮಿನೇಟ್ ಮಾಡಿದ್ರು ಅಂತ ಅಂದ್ಕೊಳ್ಳಿ ದೇವರು. ನೆಮ್ಮದಿಯಾಗಿರುತ್ತಾ ಇಲ್ವಾ ಪ್ರಪಂಚ? ಗಲಾಟೆ ಇರೋದಿಲ್ಲ, ಏನೂ ಇರೋದಿಲ್ಲ. ಅಟ್ಲೀಸ್ಟ್ ನಾವು ಅಂದ್ಕೊಳ್ಳುವುದಕ್ಕಾದರೂ ಗಲಾಟೆ ಇರೋದಿಲ್ವೇನೋ. ಆಮೇಲೆ ಇವರು ರೌಡಿಗಳಾಗ್ತಾರೆ, ಅದು ಬೇರೆ ವಿಚಾರ, ಅವರಿಲ್ಲದೆ ಹೋದರೆ. ಆದರೆ ಸದ್ಯಕ್ಕೆ ನಾವು ಅಂದ್ಕೊಳ್ಳುವಂತಹ ಮಾತ್ರಕ್ಕೆ ಏನೂ ಇರೋದಿಲ್ಲ ಭೂಮಿಯ ಮೇಲೆ. ನೆಮ್ಮದಿಯಾಗಿ ಸಮಾಧಾನವಾಗಿ ಸಮೃದ್ಧಿಯಾಗಿರುತ್ತಲ್ವ ಭೂಮಿ. ಯಾವಾಗ? ದುಷ್ಟರನ್ನು ತೆಗೆದಾಗ ದೇವರು. ಆದರೆ ತೆಗಿತಿದ್ದಾರೆ? ಸಂಪೂರ್ಣವಾಗಿ ಎಲಿಮಿನೇಟ್ ಮಾಡುವಂತಹದನ್ನು ನೀವು ನೋಡ್ತೀರಾ ದುಷ್ಟರನ್ನು? ಇಲ್ಲ. ಇವರು ಭೂಮಿಯ ಮೇಲೆ ಇದ್ದೇ ಇದ್ದಾರಲ್ವ, ಇವರು ಭೂಮಿಯ ಮೇಲೆ ಇದ್ದೇ ಇದ್ದಾರಲ್ವ. ಕೆಟ್ಟ ಜನ ಅನ್ನುವಂಥವ್ರು ಭೂಮಿ ಮೇಲೆ ಇದ್ದೇ ಇದ್ದಾರಲ್ವ. ಯಾಕಿದ್ದಾರೆ ಅವ್ರು ಭೂಮಿ ಮೇಲೆ? ಕೆಟ್ಟ ಜನ ಅಂತ ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಕೆಲವರನ್ನು ನೋಡಿಕೊಂಡು. ಇವರು ಇನ್ನೂ ಸಹ ಭೂಮಿಯ ಮೇಲೆ ಇರಲಿಕ್ಕೆ ಕಾರಣ ಏನು? ಸಾಕಷ್ಟು ಕಾರಣಗಳಿದೆ. ಅದರಲ್ಲೊಂದು 3 ಕಾರಣವನ್ನು ಇವತ್ತು ಆಲೋಚನೆ ಮಾಡಿ ನೋಡೋಣ. ಏನಕ್ಕೋಸ್ಕರ ದುಷ್ಟರನ್ನು ಇನ್ನೂ ದೇವರು ಬದುಕಲಿಕ್ಕೆ ಬಿಟ್ಟಿದ್ದಾರೆ? ನಮ್ಮ ಪ್ರಕಾರ ಅವರು ಇರಬಾರ್ದು ಭೂಮಿಯ ಮೇಲೆ. ಮನುಷ್ಯರ ಆಲೋಚನೆ. ನಮ್ಮ ಪ್ರಕಾರ ಅವರು ಭೂಮಿಯ ಮೇಲೆ ಇರಬಾರ್ದು, ಇದು ನಮ್ಮ ಆಲೋಚನೆ. ಹೌದಾ? ಇದು ನಮ್ಗೆ ಅರ್ಥ ಆಗಬೇಕು ಅಂದರೆ ನಮ್ಮ ಕಣ್ಮುಂದೆ ಕಾಣಿಸುವಂತಹ ಒಂದಷ್ಟು ಉದಾಹರಣೆಗಳನ್ನು ನೋಡೋಣ. ಅದಾದಮೇಲೆ ಇದು ಅರ್ಥ ಆಗುತ್ತಾ ಅಂತ ಹೇಳಿ ಒಂದು ಸಾರಿ ಯೋಚನೆ ಮಾಡಿ ನೀವೇ. ಓಕೆ, ನಾವು ಇರಬಾರ್ದು ಅಂತ ಹೇಳಿ ಕೆಲವು ವಿಚಾರಗಳನ್ನು ಭೂಮಿಯ ಮೇಲೂ ಸಹ ಕೋರ್ಕೊಳ್ತೀವಿ. ಕೆಲವು ಪಕ್ಷಿಗಳು ಇದಿಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು, ಇದು ಏನಕ್ಕಿದೆ, ಇದರಿಂದ ಏನು ಉಪಯೋಗ ಇಲ್ಲ ಅಂತ ಯಾವತ್ತಾದರೂ ಅನಿಸಿದ್ಯಾ? ಯಾವುದಾದ್ರೂ ಪಕ್ಷಿಯನ್ನು ನೋಡಿ ನಿಮಗೆ ಅನಿಸಿದ್ಯಾ? ಯಾವ ಪಕ್ಷಿಯನ್ನು ನೋಡಿದ್ರೆ ಅನ್ಸುತ್ತೆ ನಿಮಗೆ? ಗೂಬೆಯನ್ನು ಇಷ್ಟಪಡುವಂಥವ್ರು ಎಷ್ಟು ಜನ ಇದ್ದೀರಾ ಇಲ್ಲಿ? ಗುಬ್ಬಚ್ಚಿಯನ್ನು ಇಷ್ಟಪಡುವಂಥವ್ರು ತುಂಬ ಜನ ಇದ್ದೀರಾ. ಗೂಬೆಯನ್ನು ಇಷ್ಟಪಡುವಂಥವ್ರು ಇದ್ದೀರಾ? ಔಲ್ ಇದ್ದೀರಾ? ನಿಮಗೆ ಯಾರಿಗಾದರೂ ಇಷ್ಟನ ಗೂಬೆ ಅಂದರೆ? ಆದರೂ ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಯೋಚನೆ ಮಾಡಿ ನೋಡಿ. ನಿಮ್ಮ ಯಾರಿಗೂ ಗೂಬೆ ಅಂದರೆ ಇಷ್ಟ ಇಲ್ಲ, ನಿಮ್ಮೆಲ್ಲರಿಗೂ ಗೂಬೆ ಅಂದರೆ ಭಯ. ಇನ್ನೂ ಏನೇನಕ್ಕೂ ಬಳಕೆ ಮಾಟಮಂತ್ರಕ್ಕೆ ಅದಕ್ಕೆ ಇದಕ್ಕೆ ಮಾಟಮಂತ್ರ ಮಾಡ್ತೀವಿ ಅನ್ನುವಂಥವರೆಲ್ಲ ಅದನ್ನು ಬಳಕೆ ಮಾಡ್ಕೊಳ್ತಾರೆ ತೊಗೊಂಡೋಗಿ. ಅದೇನೋ ಅದನ್ನು ನೋಡಿದ್ರೆ ಒಂಥರ ಜುಮ್ಮನ್ನತೆ ಮೈ. ಯಾಕೋ ನಮಗೂ ಅದಕ್ಕೂ ಆಗಲ್ಲ, ಒಂಥರ ಇಷ್ಟ ಆಗಲ್ಲ ನಮ್ಗೆ ಪಕ್ಷಿ ಅಷ್ಟೇ. ಒಂಥರ ನೋಡ್ಲಿಕ್ಕೆ ಅಸಹ್ಯವಾಗಿರುತ್ತೆ, ಭಯಂಕರವಾಗಿ ಕತ್ತೆಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಿರುಗಿಸ್ತಿರುತ್ತೆ. ಹೌದಾ? ಹೆಂಗೆಂಗೋ ಇರುತ್ತೆ ನೋಡಲಿಕ್ಕೆ. ಅದು ರಾತ್ರಿ ಹೊತ್ತು ಮಾತ್ರ ಬರುತ್ತೆ, ರಾತ್ರಿ ಹೊತ್ತು ಮಾತ್ರ ಇದು ಕಣ್ಣು ಬೇರೆ ಕಾಣಿಸುತ್ತೆ ನಮಗೆ ಕಾಣದೇ ಇರಬೇಕಾದ್ರೆ. ಹೌದಾ? ನಿಮಗೆ ಇಷ್ಟನ ಗೂಬೆ ಅಂದರೆ? ಇಲ್ಲ. ನಿಮಗೇನಾದರೂ ಕೆಲಸಕ್ಕೆ ಬರುತ್ತಾ? ಆದರೂ ದೇವರು ಏನಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅದನ್ನು? ಕೆಟ್ಟದ್ದು ತೆಗೆದುಬಿಡಬೇಕು ದೇವರು ಅನ್ನುವಂತಹ ನಮ್ಮ ಆಲೋಚನೆ. ಆದರೆ ಒಂದು ವೇಳೆ ನಮ್ಮ ದೃಷ್ಟಿಯಲ್ಲಿ ಗೂಬೆನೂ ಕೆಟ್ಟದ್ದೇ, ನಮಗೇನು ಕೆಲಸಕ್ಕೆ ಬರ್ತಿಲ್ಲ, ನಮಗೆ ನೋಡಿದ್ರೆ ಭಯ ಆಗುತ್ತೆ. ಏನಕ್ಕೋಸ್ಕರ ಭೂಮಿ ಮೇಲೆ ಗೂಬೆಗಳಿದೆ? ಇದನ್ನು ನೀವು ಗೂಗಲಲ್ಲಿ ನೋಡಿದ್ರೆ ಗೂಬೆಗಳು ಹೆಂಗೆ ಮನುಷ್ಯರಿಗೆ ಕೆಲಸಕ್ಕೆ ಬರುತ್ತೆ ಅಂತ ಹೇಳಿ ನೀವು ಸರ್ಚ್ ಮಾಡಿದ್ರೆ ಇಷ್ಟುದ್ದ ಲಿಸ್ಟ್ ಬರುತ್ತೆ ನಿಮಗೆ. ನಮಗೆ ಗೊತ್ತಿಲ್ಲದೆ ಎಷ್ಟು ಉಪಯೋಗ ಆಗುತ್ತೆ ಗೊತ್ತಾ ಗೂಬೆಗಳು? ನಮಗೆ ಗೊತ್ತಿಲ್ಲದೆ ಗೂಬೆಗಳು ಹಂಟ್ ಮಾಡುವಂತಹದ್ದು ಇಲಿಗಳ ಮೇಲೆ. ಏನರ ಮೇಲೆ? ಇಲಿಗಳ ಮೇಲೆ, ರಾಡೆಂಟ್ಸ್ ಮೇಲೆ. ಅಂದರೆ ನಮಗೇನೇನು ಹಾನಿ ಮಾಡುತ್ತೋ, ಯಾವುದ್ಯಾವುದು ಭಯಂಕರವಾಗಿರುವಂಥ ಇನ್ಫೆಕ್ಷನನ್ನು ಕ್ಯಾರಿ ಮಾಡುತ್ತೋ ಇಲಿಗಳು, ಮನುಷ್ಯರಿಗೆ ವಿಪರೀತವಾಗಿ ಹಾನಿ ಮಾಡುವಂಥ ಇನ್ಫೆಕ್ಷನನ್ನು ಕ್ಯಾರಿ ಮಾಡುವಂತಹ ಕ್ಯಾರಿಯರ್ಸ್ ಇಲಿಗಳ ಸಂಖ್ಯೆ ಭೂಮಿಯ ಮೇಲೆ ಜಾಸ್ತಿ ಯಥೇಚ್ಛವಾಗಾಯಿತು ಅಂತ ಅಂದ್ಕೊಳ್ಳಿ. ಮನುಷ್ಯರಿಗೆ ಗೊತ್ತೇ ಇಲ್ಲದೆ ಇರುವಂತಹ, ಅಂದಾಜೇ ಇಲ್ಲದೆ ಇರುವಂತಹ ರೋಗಗಳು ಮನುಷ್ಯರಿಗೆ ಬರುತ್ತೆ. ಇಲಿಗಳ ಸಂಖ್ಯೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಆ ಸಂಖ್ಯೆಗಿಂತ ಜಾಸ್ತಿ ಇದ್ದರೆ ಮನುಷ್ಯರ ಮಧ್ಯದಲ್ಲಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಹೌದಾ?
ಅಷ್ಟೇ ಸಂಖ್ಯೆಯಲ್ಲಿ ಇಲಿಗಳು ಇರಬೇಕು, ಅಷ್ಟೇ ಸಂಖ್ಯೆಯಲ್ಲಿ ರಾಡೆಂಟ್ಸ್ ಇರಬೇಕು, ಅಷ್ಟೇ ಸಂಖ್ಯೆಯಲ್ಲಿ ಕೆಲವು ಹುಳುಗಳಿರಬೇಕು ಅಂತ ಹೇಳಿ ಅದು ಆ ಸಂಖ್ಯೆ ಮೇಂಟೈನ್ ಆಗುವಂತಹದ್ದು ಯಾವುದರಿಂದ ಗೊತ್ತಾ? ಈ ಗೂಬೆಯ ರೀತಿಯಲ್ಲಿರುವಂತಹ ಸಾಕಷ್ಟು ಜೀವಿಗಳಿಂದ. ಈಕೋಲಾಜಿಕಲ್ ಬ್ಯಾಲೆನ್ಸ್ ಅಂತ ಹೇಳಿ ಕರಿತೇವೆ. ನಮ್ಮ ಇಕೋಸಿಸ್ಟಮ್ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳಿದರೆ ಗೂಬೆಗಳು ಭೂಮಿಯ ಮೇಲೆ ಇರಬೇಕು. ಆದರೆ ನಮ್ಮ ದೃಷ್ಟಿಯಲ್ಲಿ ಏನು ಗೂಬೆಗಳು? ಕೆಟ್ಟ ಪಕ್ಷಿ, ಸರಿ ಇಲ್ಲ, ಭಯ ಆಗುತ್ತೆ, ಏನೋ ಮಾಡುತ್ತೆ ಈ ಗೂಬೆಗಳು. ಹೌದಾ? ದೇವರು ಭೂಮಿಯ ಮೇಲೆ ಪ್ರತಿಯೊಂದನ್ನು ಸಹ ಸೃಷ್ಟಿ ಮಾಡಿರೋದಕ್ಕೂ ಒಂದು ಕಾರಣ ಇದೆ. ನಮ್ಮ ದೃಷ್ಟಿಯಲ್ಲಿ ಇದಿರಬಾರ್ದು, ಗೂಬೆ ಕೆಟ್ಟ ಪಕ್ಷಿ ಇರಬಾರ್ದು. ಆದರೆ ದೇವರ ದೃಷ್ಟಿಯಲ್ಲಿ ಅದು ಇರಬೇಕು, ನಮಗೆ ಒಳಿತು ಮಾಡಲಿಕ್ಕೆ, ನಮಗೆ ಮೇಲನ್ನು ಮಾಡಲಿಕ್ಕೆ. ಹೌದಾ? ಹದ್ದಿಂದ ನಮಗೇನಾದರೂ ಉಪಯೋಗ ಇದೆ ಅಂತ ನಿಮಗನ್ಸುತ್ತಾ? ಏನು ಉಪಯೋಗ ಇದೆ ಹದ್ದಿಂದ? ಏನೂ ಇಲ್ಲ. ನೋಡೋಕ್ಲಿಕ್ಕೆ ಬರೀ ಭಯಂಕರವ. ಅದು ಸಾಕಷ್ಟು ಜನ ಕಥೆಗಳನ್ನು ಕಟ್ಟಿದ್ದಾರೆ. ಮಕ್ಕಳನ್ನು ಎತ್ಕೊಂಡು ಹೊರಟೋಗುತ್ತಂತೆ, ಇದನ್ನೆಲ್ಲ ಮಾಡಿಬಿಡುತ್ತಂತೆ. ಆ ಶಕ್ತಿ ಕೊಟ್ಟಿದ್ದಾರೆ ದೇವರು ಅದಕ್ಕೆ? ನಿಮ್ಮ ಮಗುವನ್ನು ಎತ್ಕೊಂಡು ಹೋಗುವಂಥ ಶಕ್ತಿ ಕೊಟ್ಟಿದ್ದಾರೆ. ನಿಮ್ಮ ಮಗು ಹತ್ತಿಗಿಂತ ಜಾಸ್ತಿ ತೂಕ ಇರುತ್ತೆ ಗೊತ್ತಾ? ನೀವು ತುಂಬ ಎಳೆಯ ವಯಸ್ಸಲ್ಲಿ ಮಕ್ಕಳನ್ನು ಕರ್ಕೊಂಬಂದು ಆಚೆ ಬಿಟ್ಟು ಜವಾಬ್ದಾರಿ ಇಲ್ಲದೆ ಇದ್ದರೆ ಅದು ನಿಮ್ಮ ತಪ್ಪು. ಒಂದು ಸ್ವಲ್ಪ ಮಗು ಬೆಳೆದ ತಕ್ಷಣ ಮಗು ಹದ್ದಿನ ತೂಕಕ್ಕಿಂತ ಜಾಸ್ತಿ ಇರುತ್ತೆ, ಹದ್ದು ಕೈಯಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ. ಹೌದಾ? ಆದರೂ ಮನುಷ್ಯರಿಗಿರುವಂಥ ಕಲ್ಪನೆ ಒಂದೇ, ಹದ್ದು ಕೆಟ್ಟ ಪಕ್ಷಿ ಇರಬಾರ್ದು. ಭೂಮಿ ಮೇಲೆ ಹದ್ದಿಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇದರಿಂದ ಏನೂ ನಮಗೆ ಉಪಯೋಗನೇ ಇಲ್ಲ. ಒಂದು ವೇಳೆ ಹದ್ದು ಭೂಮಿಯ ಮೇಲಿಂದ ಎಲಿಮಿನೇಟ್ ಆಗೋದ್ರೆ, ಹೊರಟೋದ್ರೆ, ನಾನು ಆಗಲೇ ಹೇಳಿದೆ, ಮನುಷ್ಯರು ಊಹೆನೂ ಮಾಡ್ಕೊಳ್ಲಿಕ್ಕಾಗದೇ ಇರುವಂತಹ ರೋಗಗಳು ಮನುಷ್ಯರಿಗೆ ಬರುತ್ತೆ. ಸಾಕಷ್ಟು ಪ್ರಾಣಿಗಳು ಏನು ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಕಾಡುಗಳಲ್ಲಿ ಅಥವಾ ಸ್ವಲ್ಪ ಒಳಗಿರುವಂತಹ ಜಾಗದಲ್ಲಿ ಏನು ಬಲಿಯಾಗುತ್ತೋ, ಏನು ಸತ್ತು ಬಿತ್ತಿರುತ್ತೋ ಅದನ್ನು ತಿಂದು ಮುಗಿಸುವಂತಹ ಸ್ಕ್ಯಾವೆಂಜರ್ಸೇ ಈಗಲ್ಸ್. ಸ್ಕ್ಯಾವೆಂಜರ್ಸ್ ಅಂತ ಹೇಳಿ ಕರಿತೀವಿ ಪಕ್ಷಿಗಳನ್ನು. ಅದನ್ನೆಲ್ಲ ತಿಂದು ಕ್ಲೀನ್ ಮಾಡಿ ಆ ಸ್ಥಳವನ್ನು ಪೂರ್ತಿಯಾಗಿ ಮ್ಯಾಶಪ್ ಮಾಡುವಂತಹದ್ದು ಹದ್ದುಗಳು, ಗರುಡ. ಹೌದಾ? ಸಾಕಷ್ಟು ಡೆಡ್ ಬಾಡಿಗಳು ಬಿದ್ದಿರಬೇಕಾದ್ರೆ ಅದನ್ನು ತಿಂದು ಆ ಜಾಗವನ್ನೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತವೆ ಕೆಲವೇ ಒಂದು 5-6 ದಿನಗಳಲ್ಲಿ. ಇದು ಹದ್ದಿನ ಕಾಂಟ್ರಿಬ್ಯೂಷನ್ ನಮಗೆ. ಆದರೆ ನಮಗೇನು ಗೊತ್ತಿತ್ತು ಇಷ್ಟು ದಿನ? ಹದ್ದು ಕೆಟ್ಟ ಪಕ್ಷಿ ಇರಬಾರ್ದು, ಗೂಬೆ ಕೆಟ್ಟ ಪಕ್ಷಿ ಇರಬಾರ್ದು. ನಮ್ಮ ಕಣ್ಣು ಕಾಣಿಸುವಂತಹ ಸಾಕಷ್ಟು ಹುಳುಗಳು ಪ್ರಿಯರೇ, ಹುಳುಗಳು, ಅರ್ತ್ ವಾರ್ಮ್ ಅಂದರೆ ಎರೆಹುಳ ಅಂತ ಹೇಳಿ ಕರಿತೀರಲ್ವ? ಆ ಹುಳು ಬೇಕಾ ನಿಮಗೆ? ಆ ಹುಳು ಬೇಕಾ? ಅದಿಲ್ಲ ಅಂದರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನ್ಸಿರುತ್ತಲ್ವ ಅವಾಗವಾಗ ನೋಡಿದಾಗ. ಅಯ್ಯೋ ಇದು ಏನಕ್ಕೆ ಹುಳುಗಳೇ ಇಲ್ಲದೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಿತ್ತು ಭೂಮಿ. ನೀವು ವ್ಯವಸಾಯನೇ ಮಾಡ್ತಿರ್ಲಿಲ್ಲ ಹುಳುಗಳಿಲ್ಲ ಅಂದಿದ್ದರೆ. ಭೂಮಿಯ ಮೇಲೆ ಒಬ್ಬರು ವ್ಯವಸಾಯ ಮಾಡಲಿಕ್ಕೆ ಆಗ್ತಿರಲಿಲ್ಲ ಹುಳುಗಳಿಲ್ಲ ಅಂತ ಹೇಳಿದರೆ. ನಮ್ಮ ದೃಷ್ಟಿಯಲ್ಲಿ ಹುಳುಗಳು ಅನ್ನುವಂತಹದ್ದು ಕೆಟ್ಟವು. ಹೌದಾ? ಆದರೆ ದೇವರು ನಮ್ಮ ಒಳಿತಿಗೋಸ್ಕರ ಅದನ್ನು ಇಟ್ಟಿದ್ದಾರೆ. ಆ ಹುಳುಗಳನ್ನು ನಮ್ಮ ಒಳಿತಿಗೋಸ್ಕರನೇ ಇಟ್ಟಿದ್ದಾರೆ. ನಮಗೇನು ಅನಿಸುತ್ತೆ, ಈ ಹುಳುಗಳೆಲ್ಲ ಏನಕ್ಕೋಸ್ಕರ? ಕಚ್ಚುತ್ತೆ, ಇದು ಮಾಡುತ್ತೆ, ಒಳಗಡೆ ಹೊರಟೋಗುತ್ತೆ, ಸ್ಕಿನ್ ಒಳಗಡೆ ಹೊರಟೋಗುತ್ತೆ, ಇದೆಲ್ಲ ಏನಕ್ಕೋಸ್ಕರ? ನೆಮ್ಮದಿಯಾಗಿ ದೇವರು ಹುಳುಗಳನ್ನೇ ಸೃಷ್ಟಿ ಮಾಡಿಲ್ಲ ಅಂದರೆ ಆದಿಕಾಂಡದಲ್ಲಿ, ಅಥವಾ ಇವಾಗಾದರೂ ಹುಳುಗಳನ್ನೆಲ್ಲ ಒಂದೇ ಸರಿ ಡೆಸ್ಟ್ರಾಯ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಭೂಮಿ ಮೇಲೆ. ನಾವು ಯಾವ ಕಾಡಕ್ಕೆ ಬೇಕಾದರೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಧೈರ್ಯವಾಗಿ ಹೋಗ್ಬೋದು, ಕಚ್ಚುತ್ತೆ ಅನ್ನುವಂತಹ ಭಯ ಇಲ್ಲ. ನಿಜನಾ? ಜೇನುಹುಳು, ನಮ್ಮ ಕಣ್ಮುಂದೆ ಕಾಣಿಸುವಂತಹ ಜೇನುಹುಳು, ಜೇನುತುಪ್ಪ ಒಂದು ಕೊಡುತ್ತೆ ಅನ್ನುವಂತಹದನ್ನು ಬಿಟ್ಟು ಇನ್ನೊಂದು ಬೆನಿಫಿಟ್ ಹೇಳಿ ಪ್ರಿಯರೇ. ಜೇನುಹುಳು ಜೇನು ಹನಿಯನ್ನು ಕೊಡುತ್ತೆ ಅನ್ನುವಂತಹದನ್ನು ಒಂದು ಬಿಟ್ಟು, ಜೇನುತುಪ್ಪವನ್ನು ಕೊಡುತ್ತೆ ಅನ್ನುವಂತಹದನ್ನು ಬಿಟ್ಟು ಇನ್ನೂ ಏನೇನು ಅನುಕೂಲ ಆಗುತ್ತೆ ನಿಮಗೆ ಹೇಳಿ ಜೇನಿಂದ? ನಮಗೆ ನಾರ್ಮಲ್ ಆಗಿ ಜೇನನ್ನು ನೋಡಿದಾಗ ಏನು ಅರ್ಥ ಆಗುತ್ತೆ ಅಂದರೆ, ಇದೆಲ್ಲ ಬೇಕಾ? ನಮ್ಮ ಮನೆ ಹತ್ರನೋ ಅಥವಾ ಇನ್ನೊಂದು ಕಡೆನೋ ಹತ್ತಿರದಲ್ಲಿ ಏನಾದರೂ ಜೇನುಗೂಡು ಕಟ್ಟಿದೆ ಅಂತ ಅಂದ್ಕೊಳ್ಳಿ. ಈ ಜೇನ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಭೂಮಿ ಮೇಲೆ. ಇದು ಕಚ್ಚುವಂತಹದ್ದು, ಇದಕ್ಕೆ ಯಾರೋ ಕಲ್ಲು ಹೊಡೆಯುವಂತಹದ್ದು, ಇದು ನಮ್ಮನ್ನು ಅಟ್ಟಿಸ್ಕೊಂಬರುವಂತಹದ್ದು, ಇದೆಲ್ಲ ಏನಕ್ಕೆ ಅಂತ ನಿಮಗೆ ಅನ್ನಿಸ್ಬೋದು ಅದನ್ನು ನೋಡಿದಾಗ. ಜೇನು ಹುಳು ಅನ್ನುವಂತಹದ್ದು ಭೂಮಿ ಮೇಲೆ ಇಲ್ಲ ಅಂತಿದ್ದರೆ 5 ವರ್ಷದಲ್ಲಿ ಇವತ್ತು ಎಲ್ಲ ಭೂಮಿ ಮೇಲಿರುವಂತಹ ಎಲ್ಲ ಜೇನು ಹುಳುಗಳು ಎಲಿಮಿನೇಟ್ ಆಗೋಯ್ತು ಅಂತ ಅಂದ್ಕೊಳ್ಳಿ, ಎಲ್ಲ ಸತ್ತು ಹೋದ್ವು ಅಂತ ಅಂದ್ಕೊಳ್ಳಿ. ಭೂಮಿಯ ಮೇಲಿರುವಂತಹ ಅಷ್ಟೂ ಹೂವಿನ ಗಿಡಗಳು ಇನ್ನು 5 ವರ್ಷದಲ್ಲಿ ಒಂದೇ ಒಂದು ಹೂವಿನ ಗಿಡನೂ ಸಹ ಇಡೀ ಪ್ರಪಂಚದಲ್ಲಿ ನೀವು ಎಲ್ಲಿ ಹುಡುಕಿದ್ರೂ ಸಿಕ್ಕೋದಿಲ್ಲ. ಒಂದೇ ಒಂದು ಹೂ ಗಿಡನೂ ಸಹ ಸಿಕ್ಕೋದಿಲ್ಲ. ಯಾಕೆ? ಪಾಲಿನೇಷನ್ ಅನ್ನುವಂತಹ ಒಂದು ಪ್ರಾಕ್ಟೀಸ್ ಇದೆಯಲ್ವ. ಹೂವು ಬೆಳಿಬೇಕು, ಒಂದು ಗಿಡದಿಂದ ಮಕರಂದವನ್ನು ಈರಿ ಇನ್ನೊಂದು ಕಡೆ ತೊಗೊಂಡೋಗಿ ಪಾಲಿನೇಟ್ ಮಾಡುವಂತಹದ್ದು ಈ ಜೇನು ಹುಳುಗಳೇ. ಅದಿಲ್ಲದೆ ಹೋದರೆ, ಜೇನು ಹುಳು ಒಂದು ವೇಳೆ ಇಲ್ಲದೆ ಹೋದರೆ ಹೂವು ಗಿಡಗಳೇ ಅನ್ನುವಂತಹದ್ದು ಭೂಮಿ ಮೇಲೆ ಇರೋದಿಲ್ಲ. ಸಾಕಷ್ಟು ಗಿಡಗಳು, ಹೂವು ಗಿಡ ಬಿಡಿ, ಆಹಾರ ಕೊಡುವಂಥ ಸಾಕಷ್ಟು ಗಿಡಗಳು ಸಹ ಬೆಳೆಯೋದಿಲ್ಲ. ಹೌದಾ?
ನಮಗೆ ಗೊತ್ತಿರುವಂತಹದ್ದು ಜೇನು ಹುಳು ಕೆಟ್ಟದ್ದು, ಅದು ಕಚ್ಚುತ್ತೆ, ಇದು ಏನಕ್ಕೋಸ್ಕರ ಇದೆ, ದೇವರು ಇದನ್ನು ಇಡದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ. ಅದಕ್ಕೆ ಆದಿಕಾಂಡದಲ್ಲಿ ಓದಬೇಕಾದ್ರೆ ಸಕಲ ವಿಧವಾದಂತಹ ಕ್ರಿಮಿ ಕೀಟಗಳು ಅಂತ ಬರೆಸ್ತಾರೆ ದೇವರು. ಉಂಟು ಮಾಡಬೇಕಾದ್ರೆ ಅದನ್ನು ಜೊತೆಯಲ್ಲಿ ಉಂಟು ಮಾಡ್ತಾರೆ. ಅದರಲ್ಲಿ ಯಾವುದು ಒಂದಿಲ್ಲ ಅಂದರೂ ನಾವು ಭೂಮಿ ಮೇಲೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಾವು ಬೇಡ ಅಂತ ಅಂದ್ಕೊಂಡಂಥ ಹುಳುಗಳು, ನಾವು ಬೇಡ ಅಂತ ಅಂದ್ಕೊಂಡಂತಹ ಪಕ್ಷಿಗಳೆಲ್ಲ ನಮಗೇನು ಮಾಡ್ತಿದೆ, ನಮಗೆ ಗೊತ್ತಿಲ್ಲದೆ ಮೇಲು ಮಾಡ್ತದೆ. ಮೇಲು, ಹೌದಲ್ವಾ? ಈಗ ನಮ್ಮ ಪಾಠಕ್ಕೆ ಬರೋಣ. ನಮ್ಮ ಪಾಠದ ಹೆಸರೇನು? ದುಷ್ಟರು ಶಿಷ್ಟರಿಗೆ ಮಾಡುವ ಮೇಲು. ನಮ್ಮ ದೃಷ್ಟಿಯಲ್ಲಿ ದುಷ್ಟರು ಇಲ್ಲದೆ ಹೋದರೆ ಎಷ್ಟು ಚೆನ್ನಾಗಿರ್ತಾ ಇತ್ತಲ್ವ ಭೂಮಿ ಮೇಲೆ. ದೇವರು ಎಲ್ಲ ದುಷ್ಟರನ್ನು, ಎಲ್ಲ ಕೆಟ್ಟ ಜನರನ್ನು ತೆಗೆದುಬಿಟ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಭೂಮಿ. ಇದು ನಮ್ಮ ಆಲೋಚನೆ. ಆದರೆ ಆ ದುಷ್ಟರು ನಮಗೆ ಗೊತ್ತಿಲ್ಲದೆ ನಮಗೇನು ಮಾಡ್ತಿದ್ದಾರಂತೆ? ಮೇಲು. ನೋಡೋಣ ಹೇಗೆ ಅಂತ ಸತ್ಯವೇದದಲ್ಲಿ ಇವತ್ತು. ಪ್ರಪ್ರಥಮವಾಗಿ ಇಷ್ಟಕ್ಕೂ ಭಕ್ತರಾಗಿರುವಂತಹ ನಾವು ಅಥವಾ ದೇವರ ಆದುಕೊಂಡ ಜನಾಂಗ ತಪ್ಪು ಮಾಡಿದ್ರು ಅಂತ ಅಂದ್ಕೊಳ್ಳಿ. ದೇವರು ಬರ್ತಾರೆ ನಮಗೆ ಪಾಠ ಕಲಿಸಿ ಬುದ್ಧಿ ಹೇಳಿ ಮತ್ತೆ ಇನ್ನೊಂದು ಸರಿ ಮಾಡಬಾರ್ದು ಅಂತ ಹೇಳಲಿಕ್ಕೆ ದೇವರು ಬರ್ತಾರೆ? ಯಾರು ಬರ್ತಾರೆ? ದೇವರು ಇಳಿದು ಬರ್ತಾರೆ ಪರಲೋಕದಿಂದ ನಮ್ಮ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಹೆಂಗೆ ಕಲಿಸ್ತಾರೆ? ಈಗಾಗಲೇ ಯಾರೋ ಒಬ್ಬ ದುಷ್ಟ ಇದ್ದಾನೆ ಅಂತ ಅಂದ್ಕೊಳ್ಳಿ. ಆ ದುಷ್ಟನನ್ನು ಕರ್ಕೊಂಬಂದು ನಮ್ಮ ಹತ್ರ ಬಿಟ್ಟರು ಸಾಕು, ಅಥವಾ ನಮ್ಮನ್ನು ಕರ್ಕೊಂಡು ಹೋಗಿ ಆ ದುಷ್ಟನ ಹತ್ರ ಬಿಟ್ಟು 5 ನಿಮಿಷ ಬಿಟ್ಟರೆ ಸಾಕು. 6ನೇ ನಿಮಿಷಕ್ಕೆಲ್ಲ ಸೆಟ್, ಹೌದಾ ಇಲ್ವಾ? ಪೂರ್ತಿಯಾಗಿ ಸೆಟ್ 6ನೇ ನಿಮಿಷಕ್ಕೆ. ನೋಡೋಣ ಒಂದು ಸರಿ ಸತ್ಯವೇದದಲ್ಲಿ ಈ ಘಟನೆಗಳು ಎಲ್ಲೆಲ್ಲ ಆಗಿದೆ ಅಂತ ಹೇಳಿ. ಇಸ್ರಾಯೇಲ್ಯರು ಅನ್ನುವಂತಹ ಜನಾಂಗವನ್ನು ನೋಡ್ತೀವಲ್ವ ಹಳೆ ಒಡಂಬಡಿಕೆಯಲ್ಲಿ ನಾವು. ಯೆರೆಮೀಯನ ಗ್ರಂಥ 1 ಇಸ್ರಾಯೇಲ್ಯರು ತಪ್ಪು ಮಾಡಿದಾಗ ದೇವರು ಯಾರನ್ನೋ ಎಬ್ಬರಿಸ್ತಾರಂತೆ. ದೇವರು ಬರುವುದಿಲ್ಲ ಭೂಮಿಯ ಮೇಲೆ ಇವರು ಪಾಠ ಕಲಿಸ್ಲಿಕ್ಕೆ ಇಸ್ರಾಯೇಲ್ಯರಿಗೆ. ಯಾರನ್ನು ಎಬ್ಬರಿಸ್ತಾರೆ ಇಷ್ಟಕ್ಕೂ? ಯೆರೆಮೀಯನ ಗ್ರಂಥ 25ನೇ ಅಧ್ಯಾಯ 8ನೇ ವಚನ. 25:8. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನ ಈ ನುಡಿಯನ್ನು ಕೇಳಿರಿ. ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗನ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನೂ ಈ ದೇಶದ ಮೇಲೂ ಇದರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬ ಹಾಳುಗೈದು ಬೆರಗಿನ ಸಿಳ್ಳಿಗೆ ಗುರಿಪಡಿಸಿ ನಿತ್ಯ ನಾಶನಕ್ಕೆ ಈಡು ಮಾಡುವೆನು. ಏನರ್ಥ ಆಯಿತು ನಮಗೆ ಮಾತಲ್ಲಿ? ಯಾರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಯಾರನ್ನು ಎಬ್ಬರಿಸ್ತಿದ್ದಾರೆ ದೇವರು? ದೇವರ ಆದುಕೊಂಡಿರುವಂತಹ ಜನಾಂಗವಾಗಿರುವಂತಹ ಇಸ್ರಾಯೇಲ್ಯರು ದೇವರ ಮಾತನ್ನು ಕೇಳಲಿಲ್ಲ ಅಂತ ಇವ್ರಿಗೆ ಬುದ್ಧಿ ಹೇಳಬೇಕು ಅಂತ ಯಾರನ್ನು ಆರಿಸ್ಕೊಳ್ತಿದ್ದಾರೆ ದೇವರು? ನೆಬೂಕದ್ನೆಚ್ಚರನನ್ನು. ಇದು ನೆಬೂಕದ್ನೆಚ್ಚರ ಎಂಥ ಕ್ರೂರಿ ಅಂತ ನಮ್ಮೆಲ್ಲರಿಗೂ ಗೊತ್ತು ಚರಿತ್ರೆಯಲ್ಲಿ, ಹೌದಲ್ವ? ಆತನು ಕೊಡ್ತಿದ್ದಂತಹ ಶಿಕ್ಷೆ ವಿಚಿತ್ರವಾಗಿರುವಂತಹದ್ದು, ಹೊಸದಾಗಿರುವಂತಹ ಶಿಕ್ಷೆಗಳು ಪ್ರಪಂಚಕ್ಕೆ ಎಲ್ಲಿಂದ ಇಂಟ್ರಡ್ಯೂಸ್ ಆಯಿತು ಅಂದರೆ ನೆಬೂಕದ್ನೆಚ್ಚರ ಅನ್ನುವಂತಹ ಚಕ್ರವರ್ತಿಯಿಂದ. ಶದ್ರಕ್ ಮೇಷಕ್ ಅಬೇದ್ನೆಗೋನ ಕರ್ಕೊಂಡೋಗಿ ಬೆಂಕಿಯಲ್ಲಿ ಹಾಕ್ತಾರಲ್ವ, ಆ ಪ್ಲ್ಯಾನ್ ಯಾರ್ದು? ನೆಬೂಕದ್ನೆಚ್ಚರದ್ದೇ, ಹೌದಾ? ಈತನಿಗೆ ಹಿಸ್ಟ್ರಿಯಲ್ಲಿ ಕ್ರೂರಿಯಾಗಿರುವಂತಹ ರಾಜ ಅನ್ನುವಂಥ ಒಂದು ಹೆಸರಿದೆ. ಈತನ ದುಷ್ಟನೇನ ದೇವರ ದೃಷ್ಟಿಯಲ್ಲಿ, ಹೌದಾ ಇಲ್ವಾ? ಈತನ ದುಷ್ಟನ. ಈಗ ತನ್ನ ಮಕ್ಕಳಾಗಿರುವಂತಹ ಇಸ್ರಾಯೇಲ್ಯರು, ತಾನು ಆರಿಸಿಕೊಂಡಿರುವಂತಹ ಜನಾಂಗ, ಆದುಕೊಂಡಿರುವಂತಹ ಜನಾಂಗವಾಗಿರುವಂಥ ಇಸ್ರಾಯೇಲ್ಯರು ತಪ್ಪು ಮಾಡಿದಾಗ ಈ ಇಸ್ರಾಯೇಲ್ಯರಿಗೆ ಪಾಠ ಕಲಿಸ್ಲಿಕ್ಕೆ ಯಾರನ್ನು ಎಬ್ಬಿಸ್ತಿದ್ದಾರೆ ಗೊತ್ತಾ? ಮನುಷ್ಯರು ಯಾರನ್ನು ನೋಡಿ ದುಷ್ಟರು ಇವರು ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದ್ಕೊಳ್ತಾರೋ ಆ ದುಷ್ಟರನ್ನು ಎಬ್ಬರಿಸಿ ಇವ್ರ ಮೇಲೆ ಬರಮಾಡ್ತಿದ್ದಾರಂತೆ. ಅದನ್ನು ಹೇಳಿರುವಂಥದ್ದು. ಇನ್ನೊಂದು ಸರಿ ಓದೋಣ 8ನೇ ವಚನದಿಂದ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನ ಈ ನುಡಿಯನ್ನು ಕೇಳಿರಿ. ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಯಿಸಿ ಬಾಬೇಲಿನ ಅರಸನೂ ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು, ಏನಂತ ಕರೀತಿದ್ದಾರೆ ನೆಬೂಕದ್ನೆಚ್ಚರನನ್ನು ದೇವರು? ನನ್ನ ಸೇವಕನು. ಈ ಕೆಲಸ ನಾನು ಏನು ಕೈಗೊಂಡಿದ್ದೀನಲ್ವ ಇಸ್ರಾಯೇಲ್ಯರಿಗೆ ಬುದ್ಧಿ ಕಲಿಸುವಂತಹ ಕೆಲಸ, ಈ ಕೆಲಸ ಮುಗಿಯೋವರೆಗೂ ನೆಬೂಕದ್ನೆಚ್ಚರ ಏನು ಮಾಡ್ತಾನೆ? ನನಗೆ ಸೇವೆ ಮಾಡ್ತಾನೆ, ಹೌದಾ? ಸೇವಕನು ಅಂದರೆ ಪಾಸ್ಟ್ರಲ್ಲ ನೆಬೂಕದ್ನೆಚ್ಚರನು. ಸೇವಕನು ಅಂದರೆ ದೊಡ್ಡ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳನ್ನು ನೋಡ್ತೀವಲ್ವ, ಆ ರೀತಿಯಾಗಿರುವಂತಹ ಪ್ರವಾದಿಯಲ್ಲ ನೆಬೂಕದ್ನೆಚ್ಚರನು, ದುಷ್ಟ. ಆದರೆ ಈ ಕೆಲಸದಲ್ಲಿ ಮಾತ್ರ ದೇವರು ಅಂದ್ಕೊಂಡಿರುವಂಥ ಸಂಕಲ್ಪಕ್ಕೆ ಸಪೋರ್ಟ್ ಮಾಡಲಿಕ್ಕೆ ದೇವರ ನೆಬೂಕದ್ನೆಚ್ಚರನನ್ನು ಒಂದು ರೀತಿಯಾಗಿ ಆಯುಧವನ್ನಾಗಿ ಯೂಸ್ ಮಾಡ್ತಿದ್ದಾರೆ. ನನ್ನ ಮಕ್ಕಳಿಗೆ ಹೆಂಗೂ ಬುದ್ಧಿ ಕಲಿಸ್ಬೇಕಲ್ವ? ಅದಕ್ಕೋಸ್ಕರ ಯಾರನ್ನು ಯೂಸ್ ಮಾಡ್ಕೊಳ್ಳೋಣ? ನೆಬೂಕದ್ನೆಚ್ಚರನನ್ನು ಯೂಸ್ ಮಾಡ್ಕೊಳ್ಳೋಣ, ಬಾಬೇಲಿನ ಸಾಮ್ರಾಜ್ಯವನ್ನು ಯೂಸ್ ಮಾಡ್ಕೊಳ್ಳೋಣ. ಇಲ್ಲಿ ವಿಚಿತ್ರ ಏನು ಗೊತ್ತಾ ಪ್ರಿಯರೇ?
ಈ ಬಾಬೇಲಿನ ರಾಜ ಆಗಿರುವಂಥ ಈ ನೆಬೂಕದ್ನೆಚ್ಚರನು ಇಸ್ರಾಯೇಲ್ಯರ ಮೇಲೆ ದಾಳಿ ಮಾಡು ಅಂತ ದೇವರು ಇಸ್ರಾಯೇಲ್ಯರನ್ನು ನೆಬೂಕದ್ನೆಚ್ಚರನಿಗೆ ಒಪ್ಪಿಸ್ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಸುಮ್ಮನೆ ಇರ್ತಾನ? ನೀವು ಹೇಳಿ. ಇಸ್ರಾಯೇಲ್ಯರನ್ನು ನೆಬೂಕದ್ನೆಚ್ಚರನಿಗೆ ದೇವರು ಒಪ್ಪಿಸ್ಕೊಟ್ಟಿಲ್ಲ ಅಂತ ಅಂದ್ಕೊಳ್ಳಿ. ಈ ವ್ಯಕ್ತಿ ಸುಮ್ಮನೆ ಇರ್ತಾನ? ಏನು ಮಾಡ್ತಾನೆ? ಹಾಂ, ಕರೆಕ್ಟಾಗಿ ಹೇಳಿದ್ರು ಅಂಕಲ್ ಅವರು. ಬೇರೆ ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಇವನೇನು ಮಾಡ್ತಾನೆ? ಇಸ್ರಾಯೇಲ್ಯರಿಲ್ಲ ಅಂದರೆ ಇನ್ನೊಂದು ರಾಜ್ಯದ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಇಸ್ರಾಯೇಲ್ಯರನ್ನು ನಾಶ ಮಾಡಿಲ್ಲ ಅಂದರೆ ಇನ್ನೊಂದು ರಾಜ್ಯವನ್ನು ಹೋಗಿ ನಾಶ ಮಾಡ್ತಾನೆ. ಈತನ ಕೆಲಸನೇ ಇದು, ಈತನ ಮೈಂಡ್ಸೆಟ್ಟೇ ಇದು, ಈತನು ಮಾಡ್ತಿರುವಂತಹ ಜೀವನದ ಪರಿಸ್ಥಿತಿನೇ ಇದು. ಇಷ್ಟೇ. ಈ ವ್ಯಕ್ತಿ ಬರೀ ಯುದ್ಧ ಯುದ್ಧ ಯುದ್ಧ, ರಕ್ತಪಾತ ರಕ್ತಪಾತ ರಕ್ತಪಾತ. ಇವಾಗ ಇಸ್ರಾಯೇಲ್ಯರಿಲ್ಲ ಅಂದರೆ ಈ ವ್ಯಕ್ತಿಗೆ ಇನ್ನೊಂದು ಜನಾಂಗ. ಹೌದಾ? ಓಕೆ. ಈಗ ಹೇಳಿ, ಈ ವ್ಯಕ್ತಿ ಯಾಕೆಂದರೆ ದೇವರು ಕೌಂಟ್ ಮಾಡ್ತಾರೆ ನಮ್ಮ ಪಾಪಗಳನ್ನು. ದೇವರ ಪ್ರಕಾರ ನಮ್ಮ ಪಾಪಗಳನ್ನು ದೇವರು ತೂಗ್ತಿರ್ತಾರೆ, ನಮ್ಮ ನೀತಿ ಕಾರ್ಯವನ್ನು ದೇವರು ತೂಗ್ತಿರ್ತಾರೆ ಅಂತ ಒಂದು ಪ್ರಸಂಗದಲ್ಲಿ ಮಾತಾಡ್ಕೊಂಡಿದ್ವಿ. ನೆನಪಿದೆಯಾ ನಮಗೆ? ಓಕೆ. ಈ ನೆಬೂಕದ್ನೆಚ್ಚರನಿಗೆ ದೇವರು ಫಿಕ್ಸ್ ಮಾಡಿರುವಂತಹ ಲಿಮಿಟ್ 100 ಪಾಪಗಳು ಅಂತ ಅಂದ್ಕೊಳ್ಳಿ. ಉದಾಹರಣೆಗೆ ಎಷ್ಟು ಪಾಪಗಳು? 100 ಪಾಪಗಳು. 100 ಪಾಪಗಳಾಗಿದ ತಕ್ಷಣ ನೆಬೂಕದ್ನೆಚ್ಚರನನ್ನು ಏನು ಮಾಡ್ತಾರೆ? ದೇವರು ಎತ್ತಿಬಿಡ್ತಾರೆ. ಓಕೆ. ಈಗ 99 ಪಾಪ ಮಾಡಿದ್ದಾನೆ ಅಂತ ಅಂದ್ಕೊಳ್ಳಿ ನೆಬೂಕದ್ನೆಚ್ಚರನು. ಇನ್ನು ಎಷ್ಟಿದೆ ಉಳಿದಿರುವಂಥ ಬ್ಯಾಲೆನ್ಸ್? 1. ಈ ಒಂದು ಮಾಡ್ತಾನ? ಮಾಡ್ತಾನೆ. ಈ ಒಂದು ಪಾಪ ಬೇರೆ ರಾಜ್ಯವನ್ನು ಬೇಕಾದರೂ ಅಟ್ಯಾಕ್ ಮಾಡಿ ಮಾಡ್ಬೋದು, ಇಸ್ರಾಯೇಲ್ಯರನ್ನು ಬೇಕಾದರೂ ಅಟ್ಯಾಕ್ ಮಾಡಿ ಮಾಡ್ಬೋದು. ಇಸ್ರಾಯೇಲ್ಯರಿಲ್ಲ ಅಂದರೆ ಬೇರೆ ರಾಜ್ಯವನ್ನಾದರೂ ಅಟ್ಯಾಕ್ ಮಾಡಿ ಒಂದು ಪಾಪವನ್ನು ಸಂಪೂರ್ತಿ ಮಾಡ್ತಾನೆ. ಅದರ ಬದಲು ದೇವರು ಹಿಂಗೆ ಟರ್ನ್ ಮಾಡ್ತಿದ್ದಾರೆ, ಅದನ್ನು ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯೋ ಅದು ಒಂದು ಇಲ್ಲಿ ಇಸ್ರಾಯೇಲ್ಯರ ಮೇಲೆ ಮಾಡಿದ್ರೆ ಏನೇನಾಗುತ್ತೆ ಹೇಳಿ? 1, ಇಸ್ರಾಯೇಲ್ಯರು ಪಾಠ ಕಲಿತಾರ? ಇಸ್ರಾಯೇಲ್ಯರಿಗೆ ಅದು ಪಾಠನ? ಓಕೆ. ಎರಡನೇದು ಏನಾಯಿತು ಆ ಪಾಯಿಂಟಲ್ಲಿ? ನೆಬೂಕದ್ನೆಚ್ಚರನ ಪಾಪದ ಕೊಡ ತುಂಬಿತು. ಈಗ ನೆಬೂಕದ್ನೆಚ್ಚರನಿಗೆ ಇಷ್ಟಕ್ಕೂ ಇಸ್ರಾಯೇಲ್ಯರನ್ನು ಶಿಕ್ಷಿಸಬೇಕು ಅಂದಾಗ ದೇವರು ಬಳಕೆ ಮಾಡಿದಂತಹ ಬೆಲ್ಟ್ ಹೆಸರೇನು? ನೆಬೂಕದ್ನೆಚ್ಚರ. ಈಗ ನೆಬೂಕದ್ನೆಚ್ಚರನನ್ನು ಶಿಕ್ಷಿಸಬೇಕು ಅಂದರೆ ದೇವರು ಬೆಲ್ಟ್ ತೊಗೊಳ್ಳಲ್ಲ, ಚಾಟಿ ತಗೋತಾರೆ. ಯಾಕೆಂದರೆ ಈ ವ್ಯಕ್ತಿ ಅಷ್ಟೊಂದು ದೊಡ್ಡ ದುಷ್ಟ. ಹೌದಾ? ಇಲ್ಲಿ ದೇವರು ಏರ್ಪಾಟ್ ಮಾಡಿರುವಂತಹ ಸೈಕಲ್ ಚೈನನ್ನು ಒಂದು ಸಾರಿ ನೋಡಿ. ತಾನಾದುಕೊಂಡಿರುವಂತಹ ಜನಾಂಗ ತಪ್ಪಿದ್ರೆ ಪಾಠ ಕಲಿಸ್ಲಿಕ್ಕೆ ಒಬ್ಬ ದುಷ್ಟನನ್ನು ಕರ್ಕೊಂಡು ಬರ್ತಿದ್ದಾರೆ. ನೆಕ್ಸ್ಟ್ ಈ ದುಷ್ಟನ ಪಾಪಕದ ಕೂಡ ತುಂಬುತ್ತಲ್ವ, ಯಾಕೆಂದರೆ ಈತನು ದೊಡ್ಡ ಪಾಪಿ ಅಲ್ವಾ. ನೆಕ್ಸ್ಟ್ ಆದಮೇಲೆ ದೊಡ್ಡ ಚಾಟಿನ ತಗೊಳ್ತಿದ್ದಾರೆ. ಅದನ್ನೇ ನೀವು ಮುಂದೆ ನೋಡುವಂತಹ ವಚನದಲ್ಲಿ ನೋಡೋಣ. ಇನ್ನೊಂದು ಸಾರಿ 8ನೇ ವಚನದಿಂದನೇ ಓದೋಣ. ಹೀಗಿರಲು ಸೇನಾಧೀಶ್ವರನಾದ ಯೆಹೋವನ ಈ ನುಡಿಯನ್ನು ಕೇಳಿರಿ. ನೀವು ನನ್ನ ಮಾತುಗಳನ್ನು ಕೇಳದ ಕಾರಣ ಇಗೋ, ನಾನು ಬಡಗಣ ಜನಾಂಗಗಳನ್ನೆಲ್ಲ ಕರೆಸಿ ಬಾಬೇಲಿನ ಅರಸನು ನನ್ನ ಸೇವಕನೂ ಆದ ನೆಬೂಕದ್ನೆಚ್ಚರನನ್ನು ಬರಮಾಡಿ ಇವರೆಲ್ಲರನ್ನು ಈ ದೇಶದ ಮೇಲೂ ಅವರ ನಿವಾಸಿಗಳ ಮೇಲೂ ಸುತ್ತಲಿನ ಸಕಲ ಜನಾಂಗಗಳ ಮೇಲೂ ಬೀಳಿಸಿ ಅವುಗಳನ್ನು ತುಂಬ ಹಾಳುಗೈತು ಬೆರಗಿನ ಸೀಳಿಗೆ ಗುರಿಪಡಿಸಿ ನಿತ್ಯನಾಶನಕ್ಕೆ ಈಡು ಮಾಡುವೆನು. 10ನೇ ವಚನ. ಇದಲ್ಲದೆ ನಾನು ಅವುಗಳಲ್ಲಿ ಹರ್ಷ ಸಂಭ್ರಮಗಳ ಧ್ವನಿಯನ್ನು, ವಧುವರರ ಸ್ವರವನ್ನು, ಬೀಸುವ ಕಲ್ಲಿನ ಸದ್ದನ್ನು, ದೀಪದ ಬೆಳಕನ್ನು ನಿಲ್ಲಿಸಿಬಿಡುವೆನು. 11ನೇ ವಚನ. ಈ ದೇಶವೆಲ್ಲ ಹಾಳಾಗಿ ಬೆರಗಾಗಿ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೇಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. ಎಷ್ಟು ವರ್ಷ ಶಿಕ್ಷೆ ಇಸ್ರಾಯೇಲ್ಯರಿಗೆ? 70 years. ಈ 70 years ನೆಬೂಕದ್ನೆಚ್ಚರನನ್ನು ದೇವರು ಏನಾಗಿ ಯೂಸ್ ಮಾಡ್ತಿದ್ದಾರೆ? ಒಂದು ಆಯುಧವಾಗಿ, ಒಂದು ಟೂಲಾಗಿ ಯೂಸ್ ಮಾಡ್ತಿದ್ದಾರೆ. ಇವಾಗ 70 ವರ್ಷ ಆಯಿತಾ? ಇವಾಗ 70 ವರ್ಷ ಆಯಿತು. ಇವಾಗ ಚಾಟಿ ತಗೊಳ್ಳುವಂಥ ಟೈಮ್ ಬಂತು. ನೋಡೋಣ. 12ನೇ ವಚನ ಓದಿ. ಅದೇ ಅಧ್ಯಾಯ 25ನೇ ಅಧ್ಯಾಯ 12ನೇ ವಚನ. 70 ವರ್ಷಗಳ ತರುವಾಯ ನಾನು ಬಾಬೇಲಿನ ಅರಸನನ್ನು, ಕತ್ಸಿಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯನಾಶನಕ್ಕೆ ಗುರಿ ಮಾಡುವೆನು. ಸಾಕು ಪ್ರಿಯರೇ. 12ನೇ ವಚನದಲ್ಲಿ ಏನು ಓದ್ಕೊಂಡ್ವಿ ನಾವು? 70 ವರ್ಷಗಳ ತರುವಾಯ ನಾನು ಬಾಬೇಲಿನ ಅರಸನು ಅಂದರೆ ಯಾರು? ನೆಬೂಕದ್ನೆಚ್ಚರ. ಇಷ್ಟಕ್ಕೂ ಬ್ಯಾಬಿಲೋನ್ ಆ ಸಾಮ್ರಾಜ್ಯಕ್ಕೆ ಹೆಸರಿರುವಂತಹದ್ದು ಬಾಬೇಲ್ ಸಾಮ್ರಾಜ್ಯ, ಕಸ್ದೀಯರ ರಾಜ್ಯ. ಹೌದಾ? ಮುಂದೆ ಹೋದೋಣ. 70 ವರ್ಷಗಳ ತರುವಾಯ ನಾನು ಬಾಬೇಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯನಾಶನಕ್ಕೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. 13ನೇ ವಚನ. ನಾನು ಆ ದೇಶದ ವಿಷಯದಲ್ಲಿ ನುಡಿದದ್ದನ್ನೆಲ್ಲ, ಆ ಬ್ರಾಕೆಟಲ್ಲಿರುವಂತಹದನ್ನು ಸ್ಕಿಪ್ ಮಾಡಿ ಮುಂದೆ ಹೋಗೋಣ, ಅದರ ಮೇಲೆ ಬರಮಾಡುವೆನು. 14ನೇ ವಚನ. ಅನೇಕ ಜನಾಂಗಗಳು, ಮಹಾರಾಜರು ಅವರನ್ನೇ ಅಡಿಯಾಳಾಗಿ ಮಾಡಿಕೊಳ್ಳುವರು. ಅವರ ಕೃತ್ಯಗಳಿಗೂ ಕೈ ಕೆಲಸಕ್ಕೂ ತಕ್ಕಂತೆ ಅವರಿಗೆ ಮೊಯ್ ತೀರಿಸುವೆನು. ಇದು ದೇವರು ಏರ್ಪಾಟ್ ಮಾಡಿರುವಂಥ ಸಿಸ್ಟಮ್. ಸೂಪರ್ ಅಲ್ವಾ?
ಅವಾಗವಾಗ ನೀವು ಶಾಲೆಗಳಿಗೆ ಓದಬೇಕಾದ್ರೆ ನೀವು ಒಂದನ್ನು ನೋಡಿರ್ತೀರ, ಏನು ಬೋರ್ಡ್ ಮೇಲೆ ನೇಮ್ಸ್ ಬರೀತಿದ್ರ? ಬೋರ್ಡ್ ಮೇಲೆ ಯಾರ್ಯಾರು ಜಾಸ್ತಿ ಮಾತಾಡ್ತಾರೋ ಅವ್ರ ನೇಮ್ಸನ್ನು ಬರೀತಿದ್ರ? ಹಾಂ, ಫಸ್ಟ್ ಒಬ್ಬ ಹುಡುಗನ ಹೆಸರಿದೆ ಅಂತ ಅಂದ್ಕೊಳ್ಳಿ. ಆತನಿಗೆ ಸ್ಟಾರ್ ಬೇರೆ ಹಾಕಿರ್ತಾರೆ, 1 ಸ್ಟಾರ್ 2 ಸ್ಟಾರು 3 ಸ್ಟಾರ್ ಅಂತ. ಆತನು ಮಾತಾಡ್ತಿರ್ಬೇಕಾದ್ರೆ ಎಕ್ಸ್ಟ್ರಾ ಹೌದಾ, ಹೆಚ್ಚು ಮಾತಾಡ್ತಿದ್ದಾನೆ ಅಂತ. ಹಾಂ, ಈಗ ಶಿಕ್ಷಕರು ಬಂದು ಬೋರ್ಡ್ ಮೇಲಿರುವಂಥ ಫಸ್ಟ್ ಹೆಸರು ಯಾರದ್ದು? ಒಬ್ಬ ಹುಡುಗನದ್ದು. ಇವಾಗ ಹುಡುಕ್ತಾರೆ, ಕೋಲ್ ಸಿಕ್ಕೋದಿಲ್ಲ. ಏನು ಮಾಡ್ತಾರೆ? ಬಾರೋ ಇಲ್ಲಿ ಪಕ್ಕದ ಕ್ಲಾಸ್ಗೆ ಹೋಗಿ ಕೋಲ್ ಇಸ್ಕೊಂಬ. ಏನಕ್ಕೋಸ್ಕರ? ಕೋಲ್ ತಂದರೆ ಬೀಳುವಂತಹದ್ದು ಯಾರಿಗೆ? ಅವನಿಗೆ. ಹೌದಲ್ವ? ಇಲ್ಲಿ ನಡೀತಿರುವಂತಹದ್ದೇ. ಬ್ಯಾಬಿಲೋನಿಯರು ಇಸ್ರಾಯೇಲಿಯರನ್ನು ಸೆರೆಯಾಳಾಗಿಟ್ಕೊಂಡ್ರು. ನೆಕ್ಸ್ಟ್ ಬ್ಯಾಬಿಲೋನಿಯರನ್ನು ಮತ್ತೆ ಸೆರೆಯಾಳಾಗಿ ಬೇರೆ ಜನಾಂಗಕ್ಕೆ ಒಪ್ಪಿಸ್ತಾರಂತೆ ದೇವರಲ್ಲಿ. ಇವರು ಶಾಚರಲ್ಲ, ಇವರು ಒಳ್ಳೆಯವರಲ್ಲ, ಇವರು ತುಂಬ ಒಳ್ಳೆ ಕೆಲಸಗಳನ್ನು ಮಾಡುವಂಥವರಲ್ಲ ಬ್ಯಾಬಿಲೋನಿಯರು. ಇವರ ರಾಜ್ಯದಲ್ಲಿ ನಾವು ಇವಾಗ ನೋಡ್ತೀವಲ್ವ, ವಿಗ್ರಹ ಆರಾಧನೆ, ಮಾಟ, ಅದು ಇದು ಬೇರೆ ಬೇರೆ ಇವಿಲ್ ಪ್ರಾಕ್ಟೀಸಸ್ ಎಲ್ಲ ಏನು ನೋಡ್ತೀವಿ ನಾವು ಸ್ಪಿರಿಚುವಲ್ ಲೈನಲ್ಲಿ, ಅದೆಲ್ಲ ಉತ್ಪತ್ತಿ ಆಗಲಿಕ್ಕೆ ಕಾರಣ ಈ ದೇಶ. ಯಾವ ದೇಶ? ಬಾಬೇಲ್. ಇಲ್ಲಿ ನಡೀತಿದ್ದಂತಹ ಮಾಟ ಮಂತ್ರ, ಇಲ್ಲಿ ನಡೀತಿದ್ದಂತಹ ಅನ್ಯ ದೈವತೆಗಳು ಪೂಜೆ ಪ್ರಪಂಚದಲ್ಲಿ ಎಲ್ಲೂ ನಡೀತಿರಲಿಲ್ಲ. ಪ್ರಪಂಚಕ್ಕೆ ಹರಡಿರುವಂತಹದ್ದೇ ಈ ದೇಶದಿಂದ ಹೇಳಬೇಕು ಅಂತ ಹೇಳಿದ್ರೆ. ಹೌದಾ? ಇವರು ಇಂಥ ಕ್ರೂರರು. ಅದಕ್ಕೆ ದೇವರು ಮಾತಾಡ್ತಾ ಇನ್ನೊಂದು ಪುಸ್ತಕದಲ್ಲಿ ಇವ್ರ ಬಗ್ಗೆ ಹೇಳ್ತಾರೆ, ಈ ಬಾಬೇಲರು ಇವ್ರು ಹೆಂಗಿದ್ರು ಅಂತ ಹೇಳಿ. ಹಬಕ್ಕೂಕನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ, 1-6. ಇದು ಬರ್ತಿರುವಂತಹದ್ದು ಬಾಬೇಲಿಯರ ಬಗ್ಗೆನೆ. ಅವ್ರು ಹೇಗಿದ್ರು? ಆತನ ಸಿಟ್ಟಿಗೆ ಯಾರು ತಡೆದಾರು? 1-6 ಹಬಕ್ಕೂಕನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಈಗ ತೀಕ್ಷ್ಣವೂ ತೀವ್ರವೂ ಆದ ಕತ್ಸಿಯ ಜನಾಂಗವನ್ನು ಎಬ್ಬಿಸುತ್ತಿದ್ದೇನೆ. ಆ ಜನರು ತಮ್ಮದಲ್ಲದ ಸಂಸ್ಥಾನಗಳನ್ನು ವಶ ಮಾಡಿಕೊಳ್ಳುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸುವರು. ಅವರು ಕ್ರೂರರು, ಭಯಂಕರರು. ಅವರ ಅಧಿಕಾರವೂ ಗೌರವವೂ ಅವರಿಂದಲೇ ಹೊರಡುವವು. ಅವರ ಕುದುರೆಗಳು ಚಿರತೆಗಳಿಗಿಂತ ವೇಗವಾಗಿವೆ, ಸಂಜೆಯ ತೋಳುಗಳಿಗಿಂತ ಚುರುಕಾಗಿವೆ. ಅವರ ಸಹಕಾರರು ಕುದುರೆಗಳನ್ನು ಕುಣಿದಾಡಿಸುವರು, ದೂರದಿಂದ ಹತ್ತಿಕೊಂಡು ಬರುವರು, ಕೊಳ್ಳೆಗೆ ಆತುರಪಡುವ ಹದ್ದಿನಂತೆ ಹಾರಾಡುವರು. ಏನೇನು ಅರ್ಥ ಆಗ್ತಿದೆ ನಮಗಿದ್ರಿಂದ? ಅವರ ಗುಣವನ್ನು ಒಂದ್ಸರಿ ನೋಡಿ. ಆ ಕಸ್ತಿಯರು, ಬ್ಯಾಬಿಲೋನ್ಯರ ಗುಣ ಹೆಂಗಿತ್ತು ಅಂತ ಹೇಳಿದ್ರೆ 6ನೇ ವಚನ, ಈಗೋ ತೀಕ್ಷ್ಣವೂ ತೀವ್ರವೂ ಆದ ಕಸ್ತಿಯ ಜನಾಂಗವನ್ನು ಎಬ್ಬಿಸುತ್ತಿದ್ದೇನೆ. ಆ ಜನರು ತಮ್ಮದಲ್ಲದ ಸಂಸ್ಥಾನಗಳನ್ನು ವಶ ಮಾಡಿಕೊಳ್ಳುವ ಹಾಗೆ ಲೋಕದಲ್ಲೆಲ್ಲ ಸಂಚರಿಸುವರು. 7ನೇ ವಚನ, ಅವರು ಕ್ರೂರರು, ಭಯಂಕರರು. ಅವರ ಅಧಿಕಾರವು ಗೌರವವು ಅವರಿಂದಲೇ ಹೊರಡುವುದು. ಅವರ ಕುದುರೆಗಳು ಚಿರತೆಗಳಿಗಿಂತ ವೇಗವಾಗಿವೆ, ಸಂಜೆಯ ತೋಳಗಳಿಗಿಂತ ಚುರುಕಾಗಿವೆ. ಅವರ ಸವಾರರು ಕುದುರೆಗಳನ್ನು ಕುಣಿದಾಡಿಸುವರು, ದೂರದಿಂದ ಹತ್ತಿಕೊಂಡು ಬರುವರು, ಕೊಳ್ಳೆಗೆ ಆತುರ ಪಡುವ ಹದ್ದಿನಂತೆ ಹಾರಾಡುವರು. ಎಲ್ಲರೂ ಬಾಧಿಸಲು ಮುಖವನ್ನು ಮುಂದಕ್ಕೆ ಬಾಚಿಕೊಂಡು ನುಗ್ಗುವರು. ಜನರನ್ನು ಉಸುಬಿನಂತೆ ಲೆಕ್ಕವಿಲ್ಲದಷ್ಟು ಸೆರೆ ಹಿಡಿದು ಗುಂಪು ಕೂಡಿಸುವರು. ಅರಸರನ್ನು ಧಿಕ್ಕರಿಸುವರು, ಸರದಾರರು ಅವರ ಹಾಸ್ಯಕ್ಕೆ ಗುರಿಯಾಗುವರು. ಒಂದೊಂದು ಕೋಟೆಯನ್ನು ತಾತ್ಸಾರ ಮಾಡಿ ದೋಳದಿಬ್ಬ ಹಾಕಿ ಆಕ್ರಮಿಸುವರು. 11ನೇ ವಚನ, ಕೂಡಲೇ ಬಿರುಗಾಳಿಯಂತೆ ಬೀಸುತ್ತಾ ಹಾದು ಹೋಗುವರು. ಸ್ವಬಲವೇ ದೇವರು ಎನ್ನುವ ಅಪರಾಧಕ್ಕೆ ಒಳಗಾಗುವರು. ಸ್ವಬಲವೇ ದೇವರು. ನಾವಿಷ್ಟು ರಾಜ್ಯವನ್ನು ಆಕ್ರಮಣ ಮಾಡ್ಕೊಂಡಿದ್ದೀವಿ ಅಂದರೆ ಅದು ನಾವು ಆಕ್ರಮಣ ಮಾಡ್ಕೊಂಡಿರುವಂತಹದ್ದು ನಮ್ಮ ಬಲದಿಂದ, ದೇವರ ದಯೆಯಿಂದಲ್ಲ, ನಮ್ಮ ಬಲದಿಂದ ಅಂತ ಅಂದ್ಕೊಳ್ಳುವಂತಹ ಜನ ಇವರು. ಹೌದಾ? ಇದು ಬ್ಯಾಬಿಲೋನಿಯರ ಹಿಸ್ಟ್ರಿ, ಇವ್ರಿಗಿರುವಂತಹ ಗುಣಗಳು. ಇವಾಗ ಹೇಳಿ, ಇವ್ರು ನೀತಿವಂತರ? ಇವ್ರು ನೀತಿವಂತರ? ಇವರು ಅವ್ರಿಗಿಂತ ದೊಡ್ಡ ದುಷ್ಟರು. ಅದಕ್ಕೆ ಇಸ್ರಾಯೇಲಿಯರನ್ನು ಹೊಡಿಬೇಕು ಅಂತ ಹೇಳಿದಾಗ ದೇವರು ಬೆಲ್ಟ್ ತೊಗೊಂಡ್ರು. ಇವ್ರನ್ನ ಹೊಡಿಬೇಕು ಅಂದಾಗ ನೀವು ಚರಿತ್ರೆಯಲ್ಲಿ ನೋಡಿದ್ರೆ ನೆಕ್ಸ್ಟ್ ಸಾಮ್ರಾಜ್ಯ ಬರುತ್ತಲ್ವ, ಮಾದಿಯ ಪಾರಸಿಕ ಸಾಮ್ರಾಜ್ಯ ಬರುತ್ತೆ ಇವ್ರದ್ದಾದ ನಂತರ. ಆವಾಗ ದೇವರು ರಾಡೇ ತೊಗೊಂಡ್ರು ಇವ್ರಿಗೆ ಹೊಡಿಲಿಕ್ಕೆ, ಬ್ಯಾಬಿಲೋನ್ಯರಿಗೆ. ಹಂಗಿರುತ್ತೆ ದೇವರ ತೀರ್ಪುಗಳು ಚರಿತ್ರೆಯಲ್ಲಿ. ಹೌದಾ? ದೇವರು ಇಳಿದು ಬರಬೇಕಾಗಿಲ್ಲ ಭೂಮಿಯ ಮೇಲೆ. ಒಬ್ಬ ದೇವರು ಆದುಕೊಂಡಿರುವಂತಹ ಜನಾಂಗಕ್ಕೆ ಪಾಠ ಹೇಳಬೇಕು ಅಂದರೆ ದೇವರು ಬರುವಂತಹ ಅವಶ್ಯಕತೆ ಇಲ್ಲ. ಅಲ್ಲಿ ಪಕ್ಕದಲ್ಲಿರುವಂತಹ ದುಷ್ಟನನ್ನು ಕರ್ಕೊಂಬಂದು ಇವ್ರ ಹತ್ತಿರ ಬಿಟ್ಟರೆ ಸಾಕು. ನಾನು ಹೇಳಿದ್ನಲ್ಲ, ನಾವು ಹಿಂದೆ ಹೋಗ್ತಿದ್ದಂತಹ ಸಭೆಯಲ್ಲಿ ಒಬ್ಬರು ಬರ್ತಿದ್ರು ಪ್ರಿಯರೇ. ಇವತ್ತು ಅವರು ದೈವ ಸೇವಕರು. ಹಿಂದೆ ಒಂದು ದಿನ ರೌಡಿ, ಅವರ ತಾಯಿ ಸಭೆಗೆ ಬರುವಂತಹ ಭಕ್ತಳು. ಅವ್ರ ತಾಯಿ ಬಂದು ಆ ಮಗನಿಗೋಸ್ಕರ ಪ್ರತಿದಿನವೂ ಸಹ ಕಣ್ಣೀರು ಹಾಕಿ ಪ್ರಾರ್ಥನೆ ಮಾಡಿ, ನನ್ನ ಮಗ ಸರಿ ಹೋಗಬೇಕು ಏನು ಅಂತ ಹೇಳಿದ್ರೆ ರಸ್ತೆಯಲ್ಲಿ ಸಿಕ್ಕಿದವ್ರ ಮೇಲೆಲ್ಲ ಕೈ ಮಾಡುವಂತಹದ್ದು, ರಸ್ತೆಯಲ್ಲಿ ಸಿಕ್ಕಿದವ್ರ ಹತ್ರ ಎಲ್ಲ ಜಗಳ ಮಾಡುವಂತಹದ್ದು, ಅವ್ರನ್ನ ದೋಚ್ಕೊಳ್ಳುವಂತಹದ್ದು, ಈ ಥರ ಕೆಲಸಗಳನ್ನೆಲ್ಲ ಮಾಡ್ತಿದ್ದ. ಒಂದು ದಿನ ಏನಾಯ್ತು ಗೊತ್ತಾ? ಈತನು ರೌಡಿ. ಈತನ ಪ್ರಕಾರ ಈತನಿಗಿಂತ ದೊಡ್ಡ ರೌಡಿಗಳ ಕೈಯಲ್ಲಿ ದೇವರು ಒಪ್ಪಿಸ್ಕೊಡ್ತಾರೆ.
ಚೆನ್ನಾಗಿ ಪೆಟ್ಟು ತಿಂದು ಕೈಕಾಲು ಮೂಳೆಗಳೆಲ್ಲ ಸಹ ಮುರಿದು ನುಚ್ಚಾದಮೇಲೆ ಹಾಸ್ಪಿಟ್ಲಲ್ಲಿದ್ದರು. ಅದಾಗಿ ಒಂದು 15 ದಿನ 1 ತಿಂಗಳು ಬೆಡ್ ರೆಸ್ಟ್ ತೊಗೊಂಡ ನಂತರ ನೆಕ್ಸ್ಟ್ ದಿನ ಪ್ರತ್ಯಕ್ಷ ಸಭೆಯಲ್ಲಿ ಸೆಟ್ ಆಗೋಯ್ತಾ? ಹಾಂ, ಎಲ್ಲ ಸೆಟ್ ಆಗೋಯ್ತು ನೀಟಾಗಿ. ಏನು ಮಾಡಿದ್ರು ದೇವರು? ಈತನು ದುಷ್ಟನು ಅಂದರೆ ಈತನಿಗಿಂತ ದೊಡ್ಡ ದುಷ್ಟನ ಹತ್ರ ಈತನನ್ನು ಒಪ್ಪಿಸ್ಕೊಟ್ರು. ನೆಕ್ಸ್ಟ್ ವೀಕೆ 15 ಡೇಸಲ್ಲಿ ಎಲ್ಲ ಸೆಟ್. ನಮ್ಮ ಮೂಳೆಗಳು ಒಂದು ವೇಳೆ ಸೈಡ್ಗೆ ಹೋದರೂ ಕಟ್ ಹಾಕುವಂಥವ್ರಿಗೆ ಟೈಮ್ ಬೇಕೇನೋ ನಮ್ಮ ಮೂಳೆಗಳೆಲ್ಲ ಮತ್ತೆ ಸೆಟ್ ಮಾಡಲಿಕ್ಕೆ. ಹೌದಾ? ದೇವರು ಸೆಟ್ ಮಾಡಿದ್ರೆ ಹಿಂಗಿರುತ್ತೆ. ನಮಗಿಂತ ದುಷ್ಟರು ಯಾರಿದ್ದಾರೋ ಅವ್ರ ಕೈಯಲ್ಲಿ ನಮ್ಮನ್ನು ಒಪ್ಪಿಸ್ಕೊಟ್ರೆ ಸಾಕು, ಹಾಂ, ಮತ್ತೆ ಸರಿ ಹೊರಟೋಗಿರ್ತೇವೆ. ಇಲ್ಲಿ ನಡೀತಿರುವಂತಹದ್ದು ಅದೇ ಚರಿತ್ರೆಯಲ್ಲಿ. ಇಸ್ರಾಯೇಲರಿಗೆ ಪಾಠ ಕಲಿಸ್ಲಿಕ್ಕೆ ಉಪಯೋಗ ಮಾಡ್ಕೊಂಡಿರುವಂತಹದ್ದೆಲ್ಲ ದುಷ್ಟರನ್ನೇ ದೇವರು ಚರಿತ್ರೆಯಲ್ಲಿ. ಅಂದರೆ ದುಷ್ಟರು ಒಳ್ಳೆಯವರಂತಲ್ಲ ಅದರ ಅರ್ಥ. ಅವ್ರು ಎಲ್ಲೋ ಮಾಡಬೇಕಾಗಿರುವಂತಹ ತಪ್ಪನ್ನು ಇಲ್ಲಿ ಮಾಡ್ತಾರಷ್ಟೇ. ಆಮೇಲೆ ಅವ್ರ ಪಾಪ ತುಂಬಿದ ತಕ್ಷಣ ಮತ್ತೆ ಅವರಿಗೆ ಸ್ಟಾರ್ಟ್. ಹೌದಾ? ದುಷ್ಟರು, ದೇವರು ದುಷ್ಟರನ್ನೆಲ್ಲ ಒಂದೇ ಸಾರಿ ಯಾಕೆ ಮಾಡಬಾರ್ದು? ನಾಶ ಮಾಡಬಾರ್ದು ಹೇಳಿ ಇವಾಗ ನೀವು. ಯಾಕೆ ನಾಶ ಮಾಡಬಾರ್ದು? ಅವ್ರು ಇರಬೇಕು. ಇನ್ನೂ ಸಾಕಷ್ಟು ಕಾರಣಗಳಿದೆ ಅವ್ರ ಭೂಮಿ ಮೇಲೆ ಏನಕ್ಕೋಸ್ಕರ ಇರಬೇಕು ಅನ್ನೋದಕ್ಕೆ. ಒಂದು, ಅವರ ಮಾರ್ಪಾಟಿಗೋಸ್ಕರ, ಅವ್ರು ಚೇಂಜ್ ಆಗಲಿಕ್ಕೋಸ್ಕರ ದೇವರು ಕಾಯ್ತಿದ್ದಾರೆ. ಇನ್ನೊಂದು, ಒಂದು ವೇಳೆ ಅವ್ರು ಚೇಂಜ್ ಆಗಿಲ್ಲ ಅಂದರೂ ಈ ಥರ ಒಳ್ಳೆ ಕೆಲಸಗಳನ್ನೆಲ್ಲ ಮಾಡ್ತಾರೆ. ಅಂದರೆ ನೀತಿ ಕಾರ್ಯವಾಗಿ ಎಣಿಸಲ್ಪಡುವುದಿಲ್ಲ ಅವರ ದೃಷ್ಟಿಯಲ್ಲಿ. ಅದು ದೇವರು ಮಾತ್ರ ಅವ್ರನ್ನೊಂದು ಆಯುಧವಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಹೌದಾ? ನೆಕ್ಸ್ಟ್, ಇನ್ನೂ ಯಾರು ಸೆರೆಗೆ ಹೋಗ್ತಾರೆ? ಇಸ್ರಾಯೇಲಿಯರು ಬಾಬಿಲೋನಿಯರ ಸಾಮ್ರಾಜ್ಯದ ಸೆರೆಗೆ ಬಿಟ್ಟು ಇನ್ನೂ ಯಾರು ಸೆರೆಗೆ ಹೋಗ್ತಾರೆ? ಅಶ್ಶೂರ್ಯರ ಸೆರೆಗೆ ಹೋಗ್ತಾರೆ. ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳು ಯಾಕೋ ಹಿಸ್ಟ್ರಿ ಲೆಸನ್ಸನ್ನೆಲ್ಲ ಮರ್ತೋದ್ವಿ ಅಂತ ಕಾಣಿಸುತ್ತೆ ನಾವು. ಒಂದು ಬಾಬಿಲೋನಿಯರ ಸಾಮ್ರಾಜ್ಯದ ಸೆರೆಗೆ ಹೋಗ್ತಾರೆ ಮೇಜರ್ ಆಗಿ. ನೆಕ್ಸ್ಟ್ ಅಶ್ಶೂರ್ಯರಿಗೆ ಒಪ್ಪಿಸ್ಕೊಡ್ತಾರೆ ದೇವರು ಇವರನ್ನು, ಇಸ್ರಾಯೇಲಿಯರನ್ನು. ಹೌದಾ? ನೋಡೋಣ ಅದನ್ನು ಒಂದು ಸಾರಿ. ಅಶ್ಶೂರ್ಯರನ್ನು ಹೇಗೆ ಆಯುಧವಾಗಿ ಉಪಯೋಗ ಮಾಡ್ಕೊಳ್ತಾರೆ ದೇವರು. ಯೆಶಾಯನ ಗ್ರಂಥ 10ನೇ ಅಧ್ಯಾಯ 5ನೇ ವಚನ. 10:5. ಆಹಾ, ಅಶ್ಶೂರವೇ, ನೀನು ನನ್ನ ಕೋಪವೆಂಬ ಕೋಲು. ಎಷ್ಟು ಕರೆದಿದ್ದಾರೆ ದೇವರು ಅವರನ್ನು ನೋಡಿ ಒಂದು ಸಾರಿ. ಅಶ್ಶೂರ್ಯರು ಯಾರಿಷ್ಟಕ್ಕೂ? ನೀತಿವಂತರ ಅಶ್ಶೂರ್ಯರು ದುಷ್ಟರು. ಅಶ್ಶೂರ್ಯರು ಸಹ ಬಾಬಿಲೋನ್ಯರ ಥರನೇ ದುಷ್ಟರು. ಅದರ ದೇವರು ಏನಂತ ಕರೀತಿದ್ದಾರೆ ಈ ಕೆಲಸಕ್ಕೋಸ್ಕರ ಅವರನ್ನು? ನೀನು ನನ್ನ ಕೋಪವೆಂಬ ಕೋಲು. ಇವಾಗ ಈ ಕೋಲು ಇಟ್ಕೊಂಡು ಏನು ಮಾಡ್ತೀನಿ? ನನ್ನ ಮಕ್ಕಳಿದಾರಲ್ವ, ಅವರು ಕೊಡ್ತೀನಿ ಸರಿಯಾಗಿ ಪೆಟ್ಟುಗಳು. ಆಮೇಲೆ ನೀನು ಕೋಲಾಗಿ ಇಷ್ಟು ದಿನ ಬಳಕೆ ಆದೆ, ಆಮೇಲೆ ನಿನಗೇನದೆ? ನಿನಗೆ ಲೇಟರಲ್ಲಿ ಇದೆ ಚೆನ್ನಾಗಿ. ಮುಂದೆ ಹೋಗೋಣ. ಆಹಾ, ಅಶ್ಶೂರವೇ, ನೀನು ನನ್ನ ಕೋಪವೆಂಬ ಕೋಲು, ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ. ನಾನು ಅದನ್ನು ಭ್ರಷ್ಟ ಜನರಿಗೆ ವಿರುದ್ಧವಾಗಿ ಕಳುಹಿಸಿ ನನ್ನ ಕೋಪಕ್ಕೆ ಗುರಿಯಾದ ನನ್ನ ಪ್ರಜೆಯನ್ನು ಸೂರೆ ಮಾಡಿ ಕೊಳ್ಳೆ ಹೊಡೆದು ಬೀದಿಯ ಕೆಸರನ್ನೋ ಎಂಬಂತೆ ತುಳಿದು ಹಾಕಬೇಕೆಂದು ಅದಕ್ಕೆ ಅಪ್ಪನೆ ಕೊಡುವೆನು. ಆಹಾ, ಅಶ್ಶೂರವೇ, ನೀನು ನನ್ನ ಕೋಪವೆಂಬ ಕೋಲು, ನಿನ್ನ ಕೈಯಲ್ಲಿರುವ ದೊಣ್ಣೆಯು ನನ್ನ ರೋಷವೇ. ನಾನು ಅದನ್ನು ಭ್ರಷ್ಟ ಜನರಿಗೆ ವಿರುದ್ಧವಾಗಿ ಕಳುಹಿಸಿ ನನ್ನ ಕೋಪಕ್ಕೆ ಗುರಿಯಾದ ನನ್ನ ಪ್ರಜೆಯನ್ನು ಸೋರೆ ಮಾಡಿ ಕೊಳ್ಳೆ ಹೊಡೆದು ಬೀದಿಯ ಕೆಸರನ್ನು ಎಂಬಂತೆ ತೆಗೆದು ಹಾಕಬೇಕೆಂದು ಅದಕ್ಕೆ ಅಪ್ಪಣೆ ಕೊಡುವೆನು. ನೆಕ್ಸ್ಟ್ ಯಾರನ್ನು ಯೂಸ್ ಮಾಡ್ತಿದ್ದಾರೆ ದೇವರು? ಅಶ್ಶೂರ್ಯರನ್ನು. ಆಯಿತಾ? ಅಶ್ಶೂರ್ಯರನ್ನು ಯೂಸ್ ಮಾಡಿದ್ರೆ, ಈಗ ಅಶ್ಶೂರ್ಯರಿಂದ ಚೆನ್ನಾಗಿ ಇಸ್ರಾಯೇಲ್ಯರಿಗೆ ಪಾಠ ಹೇಳಿದ್ರೆ, ಅವ್ರು ಕೇಳಿದ್ರು ಬಿಟ್ಟರೆ ಅದು ಬೇರೆ ವಿಚಾರ. ಪಾಠ ಕಲಿಸ್ಲಿಕ್ಕಂತೂ ಅಟೆಂಪ್ಟ್ ಮಾಡಿದ್ರೆ ದೇವರು. ಓಕೆ, ಇವಾಗ ನೆಕ್ಸ್ಟ್ ಏನಾಗಬೇಕು ಹೇಳಿ? ನೆಕ್ಸ್ಟ್ ಏನಾಗಬೇಕು? ಅಶ್ಶೂರ್ಯರು ಇಸ್ರಾಯೇಲ್ಯರಿಗೆ ಕಲಿಸಿದ್ರು. ಇವಾಗ ಏನಾಗಬೇಕು ನೆಕ್ಸ್ಟು? ಅಶ್ಶೂರ್ಯರಿಗೆ ಬೀಳಬೇಕಲ್ವ ಅವ್ರು ಮಾಡಿರುವಂಥ ದುಷ್ಟತ್ವಕ್ಕೆ. ನೋಡೋಣ ಒಂದು ಸಾರಿ 12ನೇ ವಚನ. ಅದೇ ಯೆಶಾಯನ ಗ್ರಂಥ 10ನೇ ಅಧ್ಯಾಯ 12ನೇ ವಚನ. ಆದ ಕಾರಣ ಕರ್ತನಾದ ನಾನು ಚಿಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ ಅಶ್ಶೂರ್ಯದ ರಾಜನ ಉಬ್ಬೊಟ್ಟೆಯ ಕೊಚ್ಚಾಟಕ್ಕೂ ಗರ್ವದ ದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ಆದ ಕಾರಣ ಕರ್ತನಾದ ನಾನು ಚಿಯೋನ್ ಪರ್ವತದಲ್ಲಿಯೂ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸದ ಮೇಲೆ ಅಶ್ಶೂರದ ರಾಜನ ಉಬ್ಬಟ್ಟೆಯ ಕೊಚ್ಚಾಟಕ್ಕೂ ಗರ್ವದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ನಾನೊಂದು ಕೆಲಸ ಅಂದ್ಕೊಂಡಿದ್ದೇನೆ, ಆ ಕೆಲಸ ಮಾಡೋವರೆಗೂ ಹಂಗಿರಲಿ ಅವನನ್ನು ಯೂಸ್ ಮಾಡ್ಕೊಳ್ತಿದ್ದೀನಿ. ಆ ಕೆಲಸ ಆಗಿದ ತಕ್ಷಣ ಇದೇ ಹಬ್ಬ ಅಲ್ವಾ? ಅವಾಗವಾಗ ನಮಗೆ ಅನಿಸಿರ್ಬೇಕಲ್ವ ಪ್ರಿಯರೇ?
ದೇವರು ಭಾರತ ದೇಶದ ಅಧಿಕಾರವನ್ನು ಇವ್ರ ಕೈಯಲ್ಲೇ ಕೊಡಬೇಕಾಗಿತ್ತಾ? ಬೇರೆ ಯಾರ ಕೈಯಲ್ಲೂ ಕೊಡಬೇಕಾಗಿರಲಿಲ್ವಾ ಅಂತ ಅನ್ಸುತ್ತಲ್ವ? ಏನು ಅನ್ಕೊಬೇಕು ಅವಾಗ? ಇದನ್ನು ನೋಡ್ತಿರ್ಬೇಕಾದ್ರೆ ಏನು ಅನ್ಕೊಬೇಕು? ಏನೋ ಕಲಿಸುವಂತಹದ್ದಿದೆಯೇನೋ, ಆಮೇಲೆ ಅವ್ರ ಟರ್ನ್ ಮುಗ್ದೋಯ್ತು ಅಂತ ಅಂದ್ಕೊಳ್ಳಿ, ಅವ್ರಿಗೆ ಕಲಿಸುವಂತಹದ್ದು ಸಪ್ರೇಟ್, ಅವ್ರಿಗೆ ಕೊಡುವಂತಹದ್ದು ಬೇರೆ, ಕಲಿಸುವಂತಹದ್ದಿಲ್ಲ. ಯಾಕಂದರೆ ದುಷ್ಟರು ಅಂತ ಹೇಳಿ ಒಂದು ಸಾರಿ ಕ್ಲಾಸಿಫೈ ಆದಮೇಲೆ ಇಲ್ಲೂ ಸಹ ನೀವು ನೋಡ್ತಿರುವಂತಹ ಬ್ಯಾಬಿಲೋನಿಯರು, ಅಶೂರ್ಯರೆಲ್ಲ ಇವರು ದುಷ್ಟರು ಅಂತ ಹೇಳಿ ಒಂದು ಸಾರಿ ಕ್ಲಾಸಿಫೈ ಆದಮೇಲೆ ಮಾರ್ಪಡದೇ ಇರುವಂತಹ ಜನಾಂಗ ಇವರು. ಇಸ್ರೇಲಿಯರಿಗೆ ಪಾಠಕ್ಕೋಸ್ಕರ ಅದೆಲ್ಲ ನಡೀತು. ಆದರೆ ಇವರಿಗೆ ಬ್ಯಾಬಿಲೋನಿಯರು ಬಂದು ಇಸ್ರೇಲಿಯರ ಮೇಲೆ ಬಿದ್ದಾಗ ಅದು ಇಸ್ರೇಲಿಯರಿಗೆ ಪಾಠ. ಇನ್ನೊಂದು ಜನಾಂಗ ಬಂದು ಬ್ಯಾಬಿಲೋನಿಯರ ಮೇಲೆ ಬಿದ್ದಾಗ ಅದು ಬ್ಯಾಬಿಲೋನಿಯರಿಗೆ ಪಾಠ ಅಲ್ಲ, ಅದು ಅವ್ರಿಗೇನು ನಾಶನ. ಅಲ್ಲಿಗೆ ಅವ್ರ ಸಾಮ್ರಾಜ್ಯನೇ ಇಲ್ದಂಗೆ ಆಗೋಯ್ತು, ಮುಗ್ದೋಯ್ತು. ಬ್ಯಾಬಿಲೋನಿಯರು ಅನ್ನುವಂಥ ಹೆಸರಿಲ್ಲ ಇವತ್ತಿಗೂ ಸಹ. ಆ ಮೇಧ್ಯರ ಅರಸನು ಯಾವಾಗ, ಪಾರಸಿಕ ಅರಸನ ಯಾವಾಗ ಅಟ್ಯಾಕ್ ಮಾಡಿದ್ರು ರಾತ್ರಿ, ಬೆಲ್ತೆಶೆಜರನು ಅಂತ ಹೇಳಿ ನಾವು ರಾಜನ ನೆಬೂಕದ್ನೆಚ್ಚರನ ಲೀನಿಯೇಜಲ್ಲಿ ಬರುವಂತಹ ಪುತ್ರನನ್ನು ಏನು ನೋಡ್ತೇವೆ, ಅವನ ಮೇಲೆ ರಾತ್ರಿ ಒಂದು ಅಟ್ಯಾಕ್ ಆಗುತ್ತೆ. ಅದಾದಮೇಲೆ ಬ್ಯಾಬಿಲೋನಿಯರ ಸಾಮ್ರಾಜ್ಯ ಅಂತ್ಯ, ಇಲ್ಲಿಗೆ ಸಮಾಪ್ತಿ, ನಾಶನ. ಹೌದಾ? ನಂತರ ದೇವರು ಏನು ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಸಾರಿ ನೋಡಿ. ಭೂಮಿಯ ಮೇಲಿರುವಂತಹ ಜನಾಂಗದಲ್ಲೇ ಒಬ್ಬರನ್ನು ಇನ್ನೊಬ್ಬರ ಮೇಲೆ ಅವಶ್ಯಕತೆ ಇದ್ದಾಗ, ಮತ್ತು ಅವ್ರ ದುಷ್ಟತನಕ್ಕೆ ಅವರಿಗೆ ಸರಿಯಾಗಿರುವಂತಹ ಶಿಕ್ಷೆ. ನಾವು ಅವಾಗವಾಗ ನೋಡಿದಾಗೆಲ್ಲ ಅನ್ನಿಸ್ತಿರುತ್ತಲ್ವ ಪ್ರಿಯರೇ, ಇವರು ದುಷ್ಟರು ಆದರೂ ಚೆನ್ನಾಗೇ ಇದ್ದಾರೆ, ಮೆರೀತಿದ್ದಾರೆ, ಅವ್ರ ಕಷ್ಟನೇ ಇಲ್ಲ, ಅವ್ರಿಗೇನು ಸಮಸ್ಯೆನೇ ಇಲ್ಲ, ಬರೀ ಶಿಷ್ಟರಾಗಿರುವಂತಹ, ಒಳ್ಳೆಯವರಾಗಿರುವಂತಹ, ಭಕ್ತರಾಗಿರುವಂತಹ ನಮಗೆ ಶಿಕ್ಷೆ ಅಂತ. ಇದನ್ನೊಂದು ಸಾರಿ ನೆನಪು ಮಾಡ್ಕೊಳ್ಳಿ. ಅವ್ರಿಗಿರುವಂಥ ಹಬ್ಬ ಅವ್ರಿಗಿದೆ, ನೀವು ತಲೆ ಕೆಡಿಸ್ಕೋಬೇಡಿ ಅದರ ಬಗ್ಗೆ. ಅವರಿಂದ ನಮಗೇನಾದರೂ ಸಮಸ್ಯೆ ಆಗ್ತಿದ್ರೆ ಅದು ನಮಗೆ ಪಾಠ ಕಲಿಸ್ತಿದ್ದಾರೆ ದೇವರು, ಓಕೆ? ಆದರೆ ಈ ಪಾಠ ತೀರಿದ ನಂತರ ಆ ದುಷ್ಟರಾಗಿರುವಂತಹ ಜನ ಒಂದು ವೇಳೆ ಇದ್ದರೆ ಅವರಿಗೆ ಖಂಡಿತವಾಗಲೂ ದೇವರಿಂದ ಅವರು ಪಡ್ಕೊಬೇಕಾಗಿರುವಂತಹ ತೀರ್ಪನ್ನು ಅವರು ಪಡ್ಕೊಳ್ತಾರೆ. ನೆಕ್ಸ್ಟ್ ಸರದಿಯ ಬರುತ್ತೆ. ಹೌದಾ? ದೇವರು ನಮ್ಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ನೀವೊಂದು ಕಲ್ಲನ್ನು ತೊಗೊಂಡು ಒಂದು ಮರಕ್ಕೆ ಹೊಡಿತೀರ, ಏನಕ್ಕೆ? ಬೇಸಿಗೆ ಕಾಲದಲ್ಲಿ ಒಂದು ಕಲ್ಲನ್ನು ತಗೊಂಡು ಮಾವಿನ ಮರಕ್ಕೆ ಏನಕ್ಕೋಸ್ಕರ ಹೊಡಿತೀರ? ಹಣ್ಣು ಕೆಳಗಡೆ ಬೀಳಬೇಕು, ಹೌದಾ ಇಲ್ವಾ? ನೀವು ಹೊಡೆದ್ರೆ ಎಷ್ಟು ಹಣ್ಣು ಬೀಳುತ್ತೆ ಕೆಳಗಡೆ? ಒಂದು ಕಲ್ಲು ಹೊಡೆದ್ರೆ ಒಂದು ಬೀಳಲ್ಲ ಕೆಲವು ಸಾರಿ, ಹೌದಾ ಇಲ್ವಾ? ನೀವು ಒಂದು 10 ಕಲ್ಲನ್ನು ತೊಗೊಂಡು ಹೊಡೆದ್ರೆ ಒಂದು ಹಣ್ಣು ಕೆಳಗಡೆ ಬೀಳುತ್ತೆ, ನಿಜನಾ? ದೇವರು ಒಂದು ಕಲ್ಲು ಹೊಡೆದ್ರೆ ಮೂರು ಹಣ್ಣು ಕೆಳಗಡೆ ಬೀಳುತ್ತೆ. ಅದೇ ಇಲ್ಲಿ ನಡೀತಿರುವಂತಹದ್ದು. ಒಂದೇ ಕಲ್ಲು ಉಪಯೋಗ ಮಾಡ್ಕೊಳ್ತಿರುವಂತಹದ್ದು ಈ ಬ್ಯಾಬಿಲೋನಿಯರನ್ನೇ. ಆ ಬ್ಯಾಬಿಲೋನಿಯರು ಬಂದು ಇಸ್ರೇಲಿಯರಿಗೆ ಪಾಠ ಕಲಿಸುವಂತಹದ್ದು ಅದರಿಂದನೇ, ಮತ್ತು ಆ ಬ್ಯಾಬಿಲೋನಿಯರ ಪಾಪದ ಕೂಡ ತುಂಬುವಂತಹದ್ದು ಅದರಿಂದನೇ, ಅವರು ಒಪ್ಪಿಸಬೇಕಾಗಿರುವಂತಹ ಲೆಕ್ಕ ಪೂರ್ತಿಯಾಗುವಂತಹದ್ದು ಅದರಿಂದನೇ, ಮತ್ತು ಇನ್ನೊಬ್ಬರು ಬಂದು ಬ್ಯಾಬಿಲೋನಿಯರ ಮೇಲೆ ಬೀಳುವಂತಹದ್ದು ಅದರಿಂದನೇ. ಎಷ್ಟು ಸಾರ್ಟ್ ಆಗೋಯ್ತಲ್ವ, ಕ್ಲೀನ್ ಆಗೋಯ್ತು. ಒಬ್ಬರು ಬಂದು ಇನ್ನೊಬ್ಬರನ್ನ ಅಟ್ಯಾಕ್ ಮಾಡಿ, ಇನ್ನೊಬ್ಬರು ಬಂದು ಅವ್ರನ್ನ ಅಟ್ಯಾಕ್ ಮಾಡಿದ್ರೆ ಪೂರ್ತಿಯಾಗಿ ಕ್ಲೀನ್ ಆಗೋಗುತ್ತಲ್ವ. ಇವ್ರು ಪಾಠ ಕಲಿತಾರೆ, ಅವ್ರು ನಾಶ ಆಗ್ತಾರೆ, ಒಂದು ಜನಾಂಗ ಇಲ್ದಂಗೆ ಆಗೋಗುತ್ತೆ ಭೂಮಿಯ ಮೇಲೆ. ಇಲ್ಲಿ ಅಶೂರ್ಯರ ವಿಚಾರದಲ್ಲೂ ನಡೀತಿರುವಂಥದ್ದು ಅದೇ. ದೇವರು ಒಂದು ಸಂಕಲ್ಪವನ್ನು ತೊಟ್ಟಿದ್ರು, ಇಸ್ರಾಯೇಲ್ಯರಿಗೆ ಕಲಿಸಬೇಕು ಬುದ್ಧಿಯನ್ನು ಅಂತ ಹೇಳಿ. ಆ ಬುದ್ಧಿ ಕಲಿಸ್ಲಿಕ್ಕೋಸ್ಕರ ಅಶೂರ್ಯರನ್ನು ಎಬ್ಬರಿಸಿದ್ರು. ಮತ್ತು ಅಶೂರ್ಯರು ಬಂದು ಇಸ್ರಾಯೇಲ್ಯರ ಮೇಲೆ ಬಿದ್ದ ನಂತರ ಆ ಪಾಠ ಇಸ್ರಾಯೇಲ್ಯರಿಗೆ ಮುಟ್ಟಿಸ್ಬೇಕು ಅಂತ ಏನು ಅಂದ್ಕೊಂಡಿದ್ರು, ಆ ಪಾಠ ಇಸ್ರಾಯೇಲ್ಯರಿಗೆ ಮುಟ್ಟಿದ ತಕ್ಷಣ ಮತ್ತೆ ಅಶೂರ್ಯರ ಮೇಲೆ ಇನ್ನೊಂದು ಜನಾಂಗವನ್ನು ಎಬ್ಬರಿಸಿ ಅಶೂರ್ಯರ ನಾಶನ. ಅದನ್ನು ಇಲ್ಲಿ ಹೇಳಿರುವಂತಹದ್ದು. ಮುಂದೆ ಹೋಗೋಣ ಹಾಗೆ 13ನೇ ವಚನದಿಂದ. ಏಕೆಂದರೆ ಅವನು ತನ್ನೊಳಗೆ ನನ್ನ ಈ ಅಶೂರ್ಯರ ಮೈಂಡ್ಸೆಟ್ ಹೇಗಿದೆ ಅಂತ ಹೇಳಿ ಒಂದ್ಸರಿ ನೋಡಿ. ಬ್ಯಾಬಿಲೋನಿಯರ ಮೈಂಡ್ಸೆಟ್ ಹೇಗಿತ್ತು? ಸ್ವಬಲವೇ ದೇವರು ಅನ್ನುವಂತಹ ಜನ ಬ್ಯಾಬಿಲೋನಿಯರು. ನಾವು ಆ ಪದವನ್ನು ಸ್ಟ್ರೆಸ್ ಮಾಡಿ ಓದ್ಕೊಂಡ್ವಿ, ಹೌದಲ್ವ? ಸ್ವಬಲವೇ ದೇವರು, ಅದು ಬ್ಯಾಬಿಲೋನಿಯರ ಮೈಂಡ್ಸೆಟ್. ಈ ಅಶೂರ್ಯರ ಮೈಂಡ್ಸೆಟ್ ಹೇಗಿದೆಯಂತೆ? 13ನೇ ವಚನ. ಏಕೆಂದರೆ ಅವನು ತನ್ನೊಳಗೆ ನನ್ನ ಜ್ಞಾನ ಭುಜಬಲದಿಂದಲೇ ಇದನ್ನು ಮಾಡಿದ್ದೇನೆ, ನಾನೇ ವಿವೇಕಿ, ಜನಾಂಗಗಳ ಎಲ್ಲೆಗಳನ್ನು ಕಿತ್ತು ಅವರ ನಿಧಿ ನಿಕ್ಷೇಪಗಳನ್ನು ಸೋರೆ ಮಾಡಿ ಸಿಂಹಾಸನ ರೂಢರನ್ನು ಮಹಾವೀರನಂತೆ ಕೆಡವಿ ಬಿಟ್ಟಿದ್ದೇನೆ ಅಂತ ಅಂದ್ಕೊಳ್ತಿದ್ದಾರಂತೆ ಪಾಪ ಇವ್ರ ಮನಸ್ಸಲ್ಲಿ. ಇಷ್ಟಕ್ಕೂ ಇವ್ರ ಕೈಗೆ ತಂದು ಇಸ್ರಾಯೇಲರನ್ನು ಒಪ್ಪಿಸಿದ್ಯಾರು? ದೇವರು. ಆ ಗೆಲುವಾದಮೇಲೆ ಇವ್ರ ಮನಸ್ಸಲ್ಲಿ ಯಾವ ಭಾವನೆ ಇದೆಯಂತೆ? ನನ್ನ ಭುಜಬಲ. ಅದಕ್ಕೆ ಆಮೇಲೆ ಆ ಪಾಪದ ಜೊತೆ ಇನ್ನೂ ಸಾಕಷ್ಟು ಪಾಪದ ಕೃತ್ಯಗಳಿತ್ತು ಅಶೂರ್ಯದಲ್ಲೂ ಸಹ. ಬ್ಯಾಬಿಲೋನಲ್ಲಿ ಏನೇನಿತ್ತು ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಪಾಪಗಳು ಸಹ ನಾವು ಅಶೂರ್ಯರಲ್ಲೂ ಸಹ ನೋಡ್ತೀವಿ ಚರಿತ್ರೆಯಲ್ಲಿ, ಹೌದಾ? ಇದಿಷ್ಟು ನಮ್ಗೆ ಅರ್ಥ ಆಯ್ತಾ? ಇದು ಮೊದಲನೇ ಕಾರಣ. ದುಷ್ಟರು ಏನಕ್ಕೋಸ್ಕರ ಭೂಮಿ ಮೇಲಿದ್ದಾರೆ? ಇವತ್ತು ನಾವು ಆಲೋಚನೆ ಮಾಡಿದಂತಹ ಕಾರಣಗಳಲ್ಲಿ ಮೊದಲನೇ ಕಾರಣ ಯಾವುದು?
ಶಿಷ್ಟರಿಗೆ ಮೇಲು ಮಾಡಲಿಕ್ಕೆ, ಶಿಷ್ಟರಿಗೆ ಪಾಠ ಕಲಿಸ್ಲಿಕ್ಕೆ. ಮತ್ತು ಅವ್ರಿಗೆ ದುಷ್ಟರಿಗೆ ಶಿಕ್ಷೆ ಆಗೋದಿಲ್ಲ ಅಂತೆಲ್ಲ, ಅವ್ರಿಗೆ ಆಗಬೇಕಾಗಿರುವಂಥ ಶಿಕ್ಷೆ ಅವ್ರಿಗಾಗತ್ತೆ. ಅವರೊಂದು ಆಯುಧವಾಗಿ ಮಾತ್ರ ದೇವರ ಹಸ್ತದಲ್ಲಿ ಉಪಯೋಗಿಸಲ್ಪಡುತ್ತಿದ್ದಾರೆ. ಓಕೆ, ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ದುಷ್ಟರು ಏನಕ್ಕೋಸ್ಕರ ಇನ್ನೂ ಭೂಮಿ ಮೇಲೆ ಇರಬೇಕು ಅನ್ನೋದರಲ್ಲಿ ಸೆಕೆಂಡ್ ಪಾಯಿಂಟ್ಗೆ. ಓಕೆ, ಇಷ್ಟಕ್ಕೂ ನಾವು ಸತ್ಯವೇದದಲ್ಲಿ ಒಂದು ಘಟನೆಯನ್ನು ನೋಡ್ತೀವಿ. ಯೋಹಾನನು, ಅಪೊಸ್ತಲರಲ್ಲಿ ಒಬ್ಬರಾಗಿರುವಂತಹ ಯೋಹಾನನು. ಪ್ರಕಟಣೆ ಗ್ರಂಥ ಬರೆದಿದ್ದು ಯಾರು? ಯೋಹಾನನೇ, ಹೌದಲ್ವಾ? ಓಕೆ, ಇಷ್ಟಕ್ಕೂ ನಾರ್ಮಲ್ ಡೆತ್ ಆದಂತಹ ಒಬ್ಬನೇ ಒಬ್ಬ ಅಪೊಸ್ತಲನು ಅಂದರೆ ಯಾರು? ನಾರ್ಮಲ್ ಡೆತ್ ಆಗಿರುವ, ಸಹಜವಾಗಿರುವಂಥ ಸಾವಾಗಿರುವಂತಹ ಒಬ್ಬನೇ ಒಬ್ಬ ಅಪೊಸ್ತಲರು ಯಾರು? ಯೋಹಾನನು. ಕಡೆಯವರೆಗೂ ಬದುಕಿದ್ದಂತಹ ಅಪೊಸ್ತಲರು ಯಾರು? ಯೋಹಾನನೇ. ನಿಮಗೇನು ಅನ್ಸುತ್ತೆ ಇದನ್ನು ನೋಡಬೇಕಾದ್ರೆ? 11 ಜನ ಅಪೊಸ್ತಲರನ್ನು, ಒಬ್ಬರನ್ನು ಶಿರಶ್ಛೇದನ ಮಾಡಿ, ಒಬ್ಬರನ್ನು ಉಲ್ಟನಾದ ಹಾಕಿ ಶಿಲ್ಬೆಗೆ ಹಾಕಿ, ಒಬ್ಬರನ್ನು ಚರ್ಮ ಸುಲಿದು ಕೊಂದಂಥವರು. ಈ 12ನೇ ಅಪೊಸ್ತಲನು ಅಂದರೆ ಯೋಹಾನನನ್ನು ಮಾತ್ರ ಏನಕ್ಕೋಸ್ಕರ ಕೊನೆಯ ತನಕ ಇರ್ಲಿಕ್ಕೆ ಬಿಡ್ತಾರೆ? ಹೌದಾ? ಒಂದ್ಸರಿ ಯೋಚನೆ ಮಾಡಿ ನೋಡಿ. ಏಕೆಂದರೆ 11 ಅಪೊಸ್ತಲರನ್ನು ಅಷ್ಟೊಂದು ಕ್ರೂರವಾಗಿ ಮಧ್ಯ ವಯಸ್ಸಿನಲ್ಲಿ ಕೊಂದು ಬಿಡ್ತಾರೆ ಜನ. ಹೌದಾ? ಯೋಹಾನನು ಮಾತ್ರ ಕೊನೆಯವರೆಗೂ ಬದುಕ್ತಾರೆ. ಕಾರಣ ಏನು ಅಂತ ನಿಮಗನ್ಸುತ್ತೆ? ಯೋಹಾನನ್ನು ಕೊಲ್ಲಿಕ್ಕೆ ಟ್ರೈ ಮಾಡಿಲ್ವಾ ಇವರು? ಯೋಹಾನನನ್ನು ಕೊಲ್ಲಿಕ್ಕೆ ಟ್ರೈ ಮಾಡಿಲ್ವಾ ಅಲ್ಲಿದ್ದಂತಹ ರೋಮ ಸಾಮ್ರಾಜ್ಯ? ಮಾಡಿದಾರ? ಏನು ಮಾಡಿದ್ರು ಗೊತ್ತಾ? ಯೋಹಾನನನ್ನು ತಗೊಂಡೋಗಿ ರೋಮಲ್ಲಿ ಕುದಿಯುವಂತಹ ಎಣ್ಣೆಯಲ್ಲಿ ತುಂಬ ತೀವ್ರವಾಗಿರುವಂತಹ ಪ್ರೆಷರ್ ಕೊಟ್ಟು, ಎಣ್ಣೆ ಕಾದೋಗ್ತದೆ, ಕುದ್ದೋಗ್ತದೆ, ಅದು ಎಷ್ಟೋ ಗಂಟೆಗಳು ಆ ಎಣ್ಣೆಯನ್ನು ಕಾಯಿಸಿ ಯೋಹಾನನನ್ನು ತೊಗೊಂಡು ಬಂದು ಅದರೊಳಗಡೆ ಹಾಕ್ತಾರೆ. ಬದುಕ್ತಾರ? ಸಾಯ್ತಾರ? ನಾರ್ಮಲಾಗಿ ಹಾಕಿದ್ರೆ ಮನುಷ್ಯರನ್ನು ಸಾಯ್ತಾರಲ್ವ? ವಿಚಿತ್ರ ಏನು ಅಂದರೆ, ಆ ಶದ್ರಕ್ ಮೇಷಕ್ ಅಬೇದ್ನೆಗೋ ಘಟನೆಯಲ್ಲಿ ಏನು ನಡೀತೋ ಇಷ್ಟೂ ಸಹ ಮೈ ಮೇಲೆ ಒಂದಿಷ್ಟೂ ಸಹ ಬ್ಲಿಸ್ಟರ್ ಇಲ್ಲದೆ ಆ ಎಣ್ಣೆಯಿಂದ ಹೊರಗಡೆ ಬರ್ತಾರೆ ಯೋಹಾನನ್. ಚಿಕ್ಕ ಬೊಬ್ಬೆಯೂ ಸಹ ಇಲ್ಲದೆ ಹೊರಗಡೆ ಬರ್ತಾರೆ ಆ ಎಣ್ಣೆಯಿಂದ. ಚಿಕ್ಕ ಗಾಯವೂ ಸಹ ಆಗಿರೋದಿಲ್ಲ ಯೋಹಾನನಿಗೆ. ಇದು ನೀವು ಮೊದಲನೇ ಶತಮಾನದ ಚರ್ಚ್ ಹಿಸ್ಟ್ರಿಯಲ್ಲಿ ನೋಡ್ತೀರಿ. ಈ ಎಣ್ಣೆಗೆ ಹಾಕಿರುವಂತಹ ವಿಚಾರವನ್ನು ವರ್ಲ್ಡ್ ವೈಡ್ ಆಲ್ಮೋಸ್ಟ್ ಅಕ್ಸೆಪ್ಟ್ ಆಗಿರುವಂತಹ ವಿಚಾರ ಚರ್ಚ್ ಹಿಸ್ಟ್ರಿ ಅನ್ನುವಂಥದ್ದು. ಆ ಚರ್ಚ್ ಹಿಸ್ಟ್ರಿಯನ್ನು ಅಂದರೆ ಸಭೆಯ ಚರಿತ್ರೆ, ಸಂಘ ಚರಿತ್ರೆಯನ್ನು ನೀವು ಓದಬೇಕಾದ್ರೆ ಅದರಲ್ಲಿ ಕಾಣಿಸುತ್ತೆ. ಒಂದಲ್ಲ ಎರಡಲ್ಲ ಅಟೆಂಪ್ಟ್ಗಳು ನಡೆದಿರುವಂತಹದ್ದು. ಯೋಹಾನನ್ನು ಕೊಲ್ಲಬೇಕು ಅಂತ ಹೇಳಿ ಸಾಕಷ್ಟು ಅಟೆಂಪ್ಟ್ಗಳಾಗೋಗಿದೆ. ಆ ಎಣ್ಣೆಯಲ್ಲಿ ಹಾಕಿದಾಗ ದೇವರು ಹೊರಗಡೆ ಹಿಂಗೆ ಕರ್ಕೊಂಬಂದರು ಯೋಹಾನನನ್ನು. ಒಂದೇ ಮೈ ಮೇಲೆ ಒಂದೇ ಒಂದು ಬ್ಲಿಸ್ಟರ್, ಒಂದೇ ಒಂದು ಬೊಬ್ಬೆಯೂ ಸಹ ಇಲ್ಲದೆ ಹೊರಗಡೆ ಕರ್ಕೊಂಬಂದರು. ಇವಾಗ ಸುತ್ತ ಇರುವಂತಹ ಜನ ಎಲ್ಲ ಏನು ಅಂದ್ಕೊಂಡಿರ್ತಾರೆ ನೀವು ಹೇಳಿ? ಸಾಕಷ್ಟು ಜನ ಇರ್ತಾರೆ, ನಿಜನ ಇಲ್ವಾ? ಕ್ರೌಡ್ ಇರುತ್ತೆ, ಹೌದಾ? ರಾಜ ಏನಾದರೂ ಒಂದು ಶಿಕ್ಷೆ ಕೊಡಬೇಕು ಅಂದರೆ ಯಾರಿಗಾದರೂ ಪಬ್ಲಿಕ್ಕಲ್ಲಿ ಒಂದು ಹ್ಯೂಜ್ ಗ್ಯಾದರಿಂಗ್ ಇರುತ್ತೆ, ತುಂಬ ದೊಡ್ಡ ಕ್ರೌಡ್ ಇರುತ್ತೆ. ಅಲ್ಲಿ ಸುಮಾರು ಒಂದು 5,000 ಜನ ನಿಂತಿದ್ದಾರೆ ಅಂತ ಅಂದ್ಕೊಳ್ಳಿ ಸುತ್ತ. ಇವರೆಲ್ಲ ಆ ದೃಶ್ಯವನ್ನು ನೋಡಿ ಎಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬಂದಿರುತ್ತಾರೆ ಅಂತ ನಿಮಗನ್ಸುತ್ತೆ? 5,000 ಜನ ಇದ್ದರೆ ಸುತ್ತ, ಊಹೆ ಮಾಡ್ಕೊಳ್ಳಿ. ಆ ಎಣ್ಣೆಗೆ ಹಾಕಿದ್ರೂ ಸಹ, ಕುದಿಯುವಂಥ ಎಣ್ಣೆಗೆ ಯೋಹಾನನನ್ನು ಹಾಕಿದ್ರೂ ಸಹ ಏನೂ ಆಗದಂತೆ ಹೊರಗಡೆ ಬಂದಿರುವಂತಹ ದೃಶ್ಯವನ್ನು ನೋಡಿ ಎಷ್ಟು ಜನ ರಕ್ಷಣೆ ಮಾರ್ಗದಲ್ಲಿ ಬಂದು ದೇವರನ್ನು ಕೊಂಡಾಡಿರ್ತಾರೆ ಅಂತ ನಿಮಗನ್ಸುತ್ತೆ? ಇರ್ತಾರೆ ಈ ಥರ ಜನ? ಬಂದಿರ್ತಾರೆ ರಕ್ಷಣೆ ಮಾರ್ಗದಲ್ಲಿ ತುಂಬ ಜನ. ಅದನ್ನು ನೋಡಿ ಅದನ್ನು ಕೇಳಿದಂಥವರು ಬಂದಿರ್ತಾರೆ, ನಿಜನಾ? ಹೌದಾ? ಈಗ ಹೇಳಿ, ಆ ಎಣ್ಣೆಗೆ ಹಾಕಿದ್ಯಾರು? ದೇವರ ದೃಷ್ಟಿಯಲ್ಲಿ ಅವ್ರಿಗೇನು? ಒಬ್ಬ ಭಕ್ತನನ್ನು ಎಣ್ಣೆಗೆ ಹಾಕ್ತಿದ್ದಾರೆ, ಕುದಿಯುವಂಥ ಎಣ್ಣೆಗೆ ಹಾಕ್ತಿದ್ದಾರೆ ಅಂದರೆ ದೇವರ ದೃಷ್ಟಿಯಲ್ಲಿ ಯಾರು? ಅವರು ದುಷ್ಟರು. ಆ ದುಷ್ಟರು ಇಲ್ಲದೆ ಹೋಗಿದ್ದರೆ ತೊಗೊಂಡು ಬಂದು ಎಣ್ಣೆಗೆ ಹಾಕ್ತಿರಲಿಲ್ಲ. ಎಣ್ಣೆಗೆ ಹಾಕಿಲ್ಲ ಅಂತ ಹೇಳಿದರೆ ಆತನು ಒಂದು ಬೊಬ್ಬೆಯೂ ಸಹ ಇಲ್ಲದೆ ಹೊರಗಡೆ ಬಂದಾಗ ಆ ದೇವರ ಮಹಿಮೆ, ಮಹತ್ವ ಅನ್ನುವಂತಹ ಜನರಿಗೆ ಗೊತ್ತಾಗ್ತಿರಲಿಲ್ಲ. ರಕ್ಷಣೆ ಮಾರ್ಗ ಜನ ಬರ್ತಾ ಇರಲಿಲ್ಲ. ಆ ಒಬ್ಬ ದುಷ್ಟನಿಂದ ಎಷ್ಟೆಲ್ಲ ಚೇಂಜಸ್ ಆಗೋಯಿತು ಅಂತ ಹೇಳಿ ಒಂದ್ಸರಿ ನೋಡಿ. ರೋಮ ಸಾಮ್ರಾಜ್ಯವನ್ನು ಆಳ್ತಿದ್ದಂತಹ ಆ ಚಕ್ರವರ್ತಿಯಿಂದ ಆ ಕಾಲದಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗೋಯಿತು ಅಂತ ಹೇಳಿ ಒಂದ್ಸರಿ ನೋಡಿ. ಆ ದುಷ್ಟನ ಇಲ್ಲದೆ ಹೋಗಿದ್ದರೆ ಈತನನ್ನು ಎಣ್ಣೆಗೂ ಹಾಕ್ತಿರಲಿಲ್ಲ. ಆತನ ಎಣ್ಣೆಗೆ ಹಾಕಿದ ಮೇಲೆ ನೀಟಾಗಿ ಒಂದು ಬೊಬ್ಬೆಯೂ ಸಹ ಇಲ್ಲದೆ, ಒಂದು ಸ್ಕಾರು ಸಹ ಇಲ್ಲದೆ ಹೊರಗಡೆ ದೇವರು ಕರ್ಕೊಂಡು ಬರಲಿಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಯಾರೋ ಒಂದು ಮಾಡಬೇಕಲ್ವ, ಆ ಸ್ಪಾರ್ಕ್ ಯಾರೋ ಒಬ್ರು ಹಾಕಬೇಕಲ್ವ. ಅದಾದರೆ ಅಲ್ವ ದೇವರ ಮಹಿಮೆ ಅನ್ನುವಂತಹದ್ದು ಪ್ರಜ್ವಲಿಸುವಂತಹದ್ದು, ಹೌದಾ? ಯೋಹಾನನನ್ನು ಆಮೇಲೆ ರೋಮ ಸಾಮ್ರಾಜ್ಯ, ಒಂದು ರೋಮ ಪ್ರಭುತ್ವ ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ಈತನನ್ನು ಏನು ಮಾಡಿದ್ರು ಇನ್ಮೇಲೆ ಕೊಲ್ಲಿಕ್ಕೆ ಆಗೋದಿಲ್ಲ ಅಂತ ಕನ್ಕ್ಲೂಷನ್ಗೆ ಬಂದು ಕರ್ಕೊಂಡು ಹೋಗಿ ಪದ್ಮಾಸ್ ದ್ವೀಪದಲ್ಲಿ ಬಿಟ್ಟುಬಿಡುತ್ತೆ. ಸುಮ್ಮನೆ ಬಿಟ್ಟಿಲ್ಲ. ಪದ್ಮಾಸ್ ದ್ವೀಪದಲ್ಲಿ 11 ಜನರನ್ನು ಅಷ್ಟೊಂದು ಕ್ರೂರವಾಗಿ ಕೊಂದು 12ನೇವರನ್ನು ಮಾತ್ರ ಏನಕ್ಕೋಸ್ಕರ ತೊಗೊಂಡು ಬಂದು ಕೊಲ್ಲದೆ ಬಿಟ್ಬಿಡ್ತಾರೆ ಕೊನೆಯವರೆಗೂ.
ಕೊಲ್ಲಿಕ್ಕೆಲ್ಲ ಅಟೆಂಪ್ಟ್ಗಳು ಮಾಡಿ ಯಾವುದೂ ಸಹ ವರ್ಕ್ ಆಗದೆ ಕರ್ಕೊಂಡು ಬಂದು ಪದ್ಮಸ್ ದ್ವೀಪದಲ್ಲಿ ಒಂಟಿಯಾಗಿ ಐಸೋಲೇಟೆಡ್ ಆಗಿ ಬಿಟ್ಬಿಡ್ತಾರೆ. ದೇವರು ಬೇಕಾಗಿದ್ದಂತಹದ್ದು ಅದೇ, ಒಂಟಿಯಾಗಿ ಪದ್ಮಸ್ ದ್ವೀಪಕ್ಕೆ ಯೋಹಾನನು ಬರಬೇಕು, ಅಲ್ಲಿ ಯೋಹಾನನಿಗೆ ದರ್ಶನ ಕೊಟ್ಟು ಪ್ರಕಟಣೆ ಗ್ರಂಥವನ್ನು ಬರೆಸಬೇಕು. ಹೇಳಿ ಪ್ರಿಯರೇ, ಆ ದುಷ್ಟ ಇಲ್ಲದೆ ಇದ್ದಿದ್ರೆ ಈ ಮಹಿಮೆ ನಮಗೆ ಇವತ್ತು ನಾವು ಇದನ್ನೆಲ್ಲ ಮಾತಾಡ್ಕೊಂಡಿರ್ಲಿಕ್ಕೆ ಆಗ್ತಿತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಹೇಳಿದ್ದು ನಾವು, ದುಷ್ಟರು ಶಿಷ್ಟರಿಗೆ ಮಾಡುವ ಮೇಲು. ಅವ್ರು ಎಣ್ಣೆಗೆ ಹಾಕಿದ್ದಕ್ಕೆ ಫ್ರೈ ಮಾಡಬೇಕು ಅಂತ ನೋಡಿದ್ದಕ್ಕೆ ಅವ್ರು ಫ್ರೈ ಆಗೋಗಿರ್ತಾರೆ, ಅದು ಬೇರೆ ವಿಚಾರ. ರೋಮಪ್ರಭುತ್ವದಲ್ಲಿದ್ದಂತಹ ಅರಸರು ಆಮೇಲೆ ದೇವರು ಹೆಂಗೆಲ್ಲ ಮಾಡಿಸಿರ್ತಾರೆ ಅನ್ನುವಂಥದ್ದು ಬೇರೆ. ನೀವು ರೋಮನ್ ಹಿಸ್ಟ್ರಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಮೇಲೆ ಯಾವ್ಯಾವ ಎಂಪೈರರ್ಸ್ ಬರ್ತಾರೆ ಅಂತ ಹೇಳಿ, ಯಾವ್ಯಾವ ಚಕ್ರವರ್ತಿಗಳು ಬರ್ತಾರೆ ಅಂತ ಹೇಳಿ. ಅವ್ರಿಗಾಗಬೇಕಾಗಿರುವಂಥ ಶಿಕ್ಷೆ ಅವ್ರಿಗಾಯಿತು. ಆದರೆ ಜನರ ಮುಂದೆ ದೇವರ ನಾಮ ಮಹಿಮೆ ಹೊಂತು. ಯಾರ ಮೂಲಕ? ಒಬ್ಬ ದುಷ್ಟನಿಂದ, ಒಬ್ಬ ದುಷ್ಟನು ತಗೊಂಡಂತಹ ಕಠೋರವಾಗಿರುವಂತಹ ನಿರ್ಣಯದಿಂದ. ಹೌದಲ್ವ? ನಾವು ಇವತ್ತೂ ಸಹ ಶದ್ರಕ್ ಮೇಷಕ್ ಅಬೇದ್ನೆಗೋ ಬಗ್ಗೆ ಮಾತಾಡ್ಕೊಳ್ತೀವಿ. ಹೌದಾ? ಏನು ಮಾಡಿದ್ರು? 7x ಬೈಬಲಲ್ಲಿ ಬರ್ಸಿದ್ದಾರೆ, 7 ಪಟ್ಟಷ್ಟು ಉರಿಯುವಂತಹ ಬೆಂಕಿ. ನಾವು ಬೆಂಕಿ ಹಾಕಿದ್ರೆ ಇಲ್ಲಿವರೆಗೂ ಉರಿಯುತ್ತಾ? ಈ ಹೈಟ್ವರೆಗೂ ಉರಿಯುತ್ತಾ? ಅಷ್ಟೇ ಅಲ್ವಾ? ಅದು ಎಲ್ಲಿವರೆಗೂ ಉರಿತಿತ್ತು ಅಂತ ಹೇಳಿದ್ರೆ, ಕೆಳಗಡೆ ನೀವು ಗ್ರೌಂಡ್ ಫ್ಲೋರಲ್ಲಿ ಬೆಂಕಿ ಹಾಕಿ ಬಂದರೆ ಈ ಬಿಲ್ಡಿಂಗ್ ಎಷ್ಟು ಹೈಟ್ ಇದೆಯೋ ಅಷ್ಟು ಹೈಟ್ ಉರಿತಿತ್ತಂತೆ. ಸೈನ್ಸ್ ಅದನ್ನು ಪ್ರೂವ್ ಮಾಡಿದೆ. ಆ ಕಾಲದಲ್ಲಿ ಬೆಂಕಿ ಹಾಕಿದ್ರೆ ಅಷ್ಟು ಹೈಟು, ಅಷ್ಟು ಘೋರವಾಗಿ ಉರಿಯುವಂತಹ ಬೆಂಕಿಗೆ ಶದ್ರಕ್ ಮೇಷಕ್ ಅಬೇದ್ನೆಗೋವನ್ನು ತೊಗೊಂಡೋಗಿ ಹಾಕಿದ್ರೂ ಸಹ ಸೇಫಾಗಿ ಹೊರಗಡೆ ಬರ್ತಾರಲ್ವ? ಅದನ್ನು ನೋಡಿ ಎಷ್ಟು ಜನ ಶದ್ರಕ್ ಮೇಷಕ್ ಅಬೇದ್ನೆಗೋ ನಂಬಿರುವಂತಹ ದೇವರನ್ನು ಫಾಲೋ ಮಾಡಿರಲ್ಲ? ಹೌದಾ? ಆ ದುಷ್ಟನಾಗಿರುವಂತಹ ನೆಬೂಕದ್ನೆಚ್ಚರನು ಇಲ್ಲದೆ ಹೋಗಿದ್ದರೆ, ಒಂದು ವೇಳೆ ಅವರನ್ನು ಬೆಂಕಿಯಲ್ಲಿ ಹಾಕದೆ ಹೋಗಿದ್ದರೆ ನಡೀತಿತ್ತ ಅದು? ಇಲ್ಲ. ದುಷ್ಟರು ದೇವರ ನಾಮವನ್ನು ಮಹತ್ವಕ್ಕೆ ತೊಗೊಂಡು ಬರುವಂತಹದ್ರಲ್ಲಿ ಒಂದು ರೀತಿಯಾಗಿ ಆಯುಧವಾಗಿ, ಟೂಲ್ ಆಗಿ ಕೆಲಸ ಮಾಡ್ತಿದ್ದಾರೆ. ದೇವರವರನ್ನು ಹೇಗೆಲ್ಲ ಉಪಯೋಗ ಮಾಡ್ಕೋಬೇಕು ಹಾಗೆಲ್ಲ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಫರೋಹನನ್ನು ನೀವು ನೋಡ್ತೀರಾ ಅಲ್ವಾ? ಫರೋಹನ ವಿಚಾರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ದೇವರು. ಏನಂತೂ ಒಂದೇ ಒಂದು ವಚನವನ್ನು ನೋಡೋಣ. ವಿಮೋಚನಕಾಂಡ 2 ಮಿನಿಟ್ಸಲ್ಲಿ ಮುಗಿಸ್ಕೊಳ್ಳೋಣ. ವಿಮೋಚನಕಾಂಡ 9ನೇ ಅಧ್ಯಾಯ 16ನೇ ವಚನ. 9:16. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ದೇವರೇ ಫರೋಹನ ಹತ್ರ ಮಾತಾಡ್ತಿದ್ದಾರೆ ಮೋಶೆ ಮೂಲಕ. ಮೋಶೆಗೆ ಹೇಳ್ತಾರೆ, ನೀನು ಹೋಗಿ ಹೆಂಗೆ ಹೇಳಬೇಕು ಫರೋಹನ ಮುಂದೆ ಅಂತ ಹೇಳಿದ್ರೆ, ನಾನು ಮಾತಾಡ್ತಿದ್ದೀನೇನೋ ಅನ್ನೋ ಹಂಗೆ ಹೇಳಬೇಕು ಹೋಗಿ ಫರೋಹನ ಮುಂದೆ. ಏನೇನು ಹೇಳಬೇಕು ಫರೋಹನ ಮುಂದೆ ಹೋಗಿ? ನೀನು ಇಷ್ಟು ದಿನ ಏನಕ್ಕೋಸ್ಕರ ಬದುಕೊಂಡಿದ್ಯಾ ಅಂತ ಹೇಳಿದ್ರೆ ನಾವು ಅಂದ್ಕೊಳ್ತೀವಲ್ವ, ಫರೋಹನನ್ನು ನಾಶ ಮಾಡಿಬಿಡ್ಬೋದಾಗಿತ್ತಲ್ವ ದೇವರು. ಇಸ್ರಾಯೇಲಿಯರನ್ನು ಬಿಡಿಸ್ಕೊಂಡು ಬರುವುದಕ್ಕೆ ತಾಪತ್ರನೇ ಇರಲಿಲ್ಲ ಆವಾಗ. ಹೌದಾ ಇಲ್ವಾ? ಫರೋಹನನ್ನೇ ನಾಶ ಮಾಡಿದರೆ ದೇವರು, ಫರೋಹನನ್ನು ಕೊಂದು ಹಾಕಿದರೆ ದೇವರು, ಇದೆಲ್ಲ ಇರ್ತಿತ್ತ? ಈ ಪಜೀತಿ ಎಲ್ಲ ಇರ್ತಿತ್ತ? ವಿಮೋಚನಕಾಂಡ ಅರ್ಧ ಇರ್ತಾನೆ ಇರಲಿಲ್ಲ. ಆ 10 ಉಪದ್ರವಗಳಿಗೆ ಯಾವ ಅರ್ಥನೂ ಇಲ್ಲ. ಒಂದು ವೇಳೆ ಫರೋಹನ ಚಾಪ್ಟರ್ ಕ್ಲೋಸ್ ಆಗಿದ್ದರೆ 10 ಉಪದ್ರವಗಳು ಬರಬೇಕಾಗಿರುವಂಥ ಅವಶ್ಯಕತೆ ಇತ್ತ? ಇಲ್ಲ. ಅದಕ್ಕೆ ಹೇಳ್ತಿರುವಂತಹದ್ದು, ನೀನಿನ್ನೂ ಏನಕ್ಕೋಸ್ಕರ ಬದುಕೊಂಡಿದೆಯಾ ಅಂತ ಹೇಳಿದ್ರೆ, ಇವಾಗ ಹೇಳ್ತಾರೆ, ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ಒಂದು ವೇಳೆ ಈತನನ್ನು ಸಾಯಿಸಿದರೆ ಯಾರೋ ಸಾಫ್ಟ್ ಆಗಿರುವಂತಹ ಪರ್ಸನ್ ಬಂದು ಆ ಚೇರ್ ಮೇಲೆ ಕೂತ್ಕೊಳ್ತಿದ್ನೇನೋ, ಅವನು ಇಸ್ರಾಯೇಲರಿಗೆ ಏನೂ ಆಗದೆ ಹೋಗ್ಬಿಡಿ ನೀವು ನಿಮ್ಮ ಸಾಮ್ರಾಜ್ಯಕ್ಕೆ ಅಂದ್ಬಿಡ್ತಿದ್ನೇನೋ. ಹೌದಾ? ಅದಾಗ್ತಿಲ್ಲ. ಇಲ್ಲಿ ನೀನು ಇರಬೇಕು. ನೀನು ದುಷ್ಟನಾಗಿದ್ದರೆ ನಿನ್ನಿಂದಲೇ ನನ್ನ ನಾಮ ಏನಾಗಬೇಕು? ಪ್ರಖ್ಯಾತಿಗೆ ಮಹಿಮೆ ಹೊಂದಬೇಕು. ಹೌದಾ? ಇದನ್ನು ನೋಡಿ ಸಾಕಷ್ಟು ಜನ ನಂಬಬೇಕು ದೇವರಾಗಿರುವಂತಹ ನನ್ನನ್ನು. ಇದು ಪ್ಲ್ಯಾನ್. ಹೌದಲ್ವ? ಇದು ಮೇಲೇನ, ನಮ್ಮೆಲ್ಲರಿಗೂ ಮೇಲೇನ, ಶಿಷ್ಟರಾಗಿರುವಂತಹ ನಮ್ಮೆಲ್ಲರಿಗೂ, ಭಕ್ತರಾಗಿ ಸಭೆಯ ಸದಸ್ಯರಾಗಿರುವಂತಹ ನಮ್ಮೆಲ್ಲರಿಗೂ ಮೇಲೇನ? ಹೌದು, ಖಚಿತವಾಗಿ. ಒಂದು ವೇಳೆ ದುಷ್ಟರಿಲ್ಲದೆ ಹೋಗಿದ್ರೆ, ನಾವು ಸತ್ಯವೇದದಲ್ಲಿ ನೋಡ್ತೀವಲ್ವ, ನಮ್ಮ ನಂಬಿಕೆ ಎಂಥದ್ದಂತೆ ಪಳಪಳ ಅಂತ ಹೇಳಿ ಹೊಡೆಯುವಂತಹ ಚಿನ್ನಕ್ಕೆ ಸಮಾನವಾಗಿ ಹೋಲಿಸಿದ್ದಾರೆ ದೇವರು ನಮ್ಮ ನಂಬಿಕೆಯನ್ನು. ಅದು ನೀಟಾಗಿ ಚಾರ್ಮ್ ಆಗಬೇಕು, ಆ ಚಿನ್ನ ಹೊಳಿಬೇಕು, ಶೈನ್ ಆಗಬೇಕು. ಆ ಶೈನ್ ಆಗಬೇಕು ಅಂದರೆ ಒಬ್ಬ ದುಷ್ಟ ಇರಬೇಕು, ಗೊತ್ತಾ? ದುಷ್ಟ ಇಲ್ಲಾಂದರೆ ಶೈನ್ ಆಗೋದಿಲ್ಲ. ನಮಗೆ ಬಾಧೆ ಸಂಕಟ ಬಂದರೆ ಅಲ್ವ, ನಮಗೇನಾದರೂ ಆದರೆ ಅಲ್ವ ದುಷ್ಟರ ಮೂಲಕ ನಮ್ಮ ನಂಬಿಕೆಗೆ ಒಂದು ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆಯಲ್ಲಿ ಆ ಚಿನ್ನ ಅನ್ನುವಂಥದ್ದು ಹೊಳೆಯುವಂತಹದ್ದು, ಆ ಪಳಪಳ ಹೊಡೆಯುವಂತಹದ್ದು ಕಾಣಿಸ್ಬೇಕಂದ್ರೆ ಒಬ್ಬ ದುಷ್ಟ ಇರಬೇಕು ಅದನ್ನು ಹೊರಗಡೆ ತೊಗೊಂಬರ್ಲಿಕ್ಕೆ. ಅದಕ್ಕೆ ಅಪವಾದಿಯನ್ನು ಇವತ್ತಿಗೂ ಸಹ ದೇವರು ಬಿಟ್ಟಿದ್ದಾರೆ. ಇನ್ನು ಓಡಾಡ್ಕೊಂಡಿರು, ನಿನಗೆ ಆಮೇಲೆ ಇದೆ ಅಂತ ಹೇಳಿ. 2ನೇ ಬರೋಣದಲ್ಲಿ ನಮಗಿದು ಅರ್ಥ ಆಯಿತಾ? ಸಂದೇಶ ಮುಗೀತು. ನಮಗೇನೇನು ಅರ್ಥ ಆಯಿತು ಇದರಲ್ಲಿ?
ಏನೇನು ಅರ್ಥ ಆಯಿತು? 2 ಪಾಯಿಂಟನ್ನು ಮುಖ್ಯವಾಗಿ ಆಲೋಚನೆ ಮಾಡಿ ನೋಡಿದ್ದೇವೆ. ಮೊಟ್ಟ ಮೊದಲನೇದಾಗಿ, ತನ್ನ ಮಕ್ಕಳಿಗೆ ಬುದ್ಧಿ ಕಲಿಸಬೇಕು ಅಂದರೆ ಒಬ್ಬ ದುಷ್ಟನನ್ನು ದೇವರು ಉಪಯೋಗ ಮಾಡ್ಕೊಬಹುದು. ತನ್ನ ಮಕ್ಕಳ ಮೇಲೆ ಮಾಡಿದಂತಹ ದಾಳಿಗೋಸ್ಕರ ದೇವರು ದುಷ್ಟನನ್ನು ದಂಡಿಸ್ತಾ ಬಿಡೋದಿಲ್ಲ, ಅದು ನಡೆಯುತ್ತೆ. ಅದು ಫಸ್ಟ್ ಪಾಯಿಂಟ್. ಆದರೆ ಸೆಕೆಂಡ್ ಪಾಯಿಂಟ್ ಏನು? ದೇವರು ತನ್ನ ಮಕ್ಕಳನ್ನು ಹೆಂಗೆ ಕಾಪಾಡ್ಕೋಬೇಕು, ಹೆಂಗೆ ಕಾಪಾಡ್ಕೊಳ್ತಾರೆ ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದರೆ ಒಬ್ಬ ದುಷ್ಟ ಇರಬೇಕು, ಈ ಥರ ಕೆಲಸಗಳನ್ನೆಲ್ಲ ಮಾಡಬೇಕು. ದೇವರು ತನ್ನ ಮಕ್ಕಳಿಗೆ ಒಂದು ಸ್ಕ್ರ್ಯಾಚು ಸಹ ಆಗದೆ ಕಾಪಾಡಿಕೊಳ್ಳಬಲ್ಲರು, ಆ ಶಕ್ತಿ ದೇವರಿಗಿದೆ ಅನ್ನುವಂತಹದ್ದು ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಯಾರಿರಬೇಕು? ಒಬ್ಬ ದುಷ್ಟ ಇರಬೇಕು. ತಾನು ಅಂದ್ಕೊಂಡಿರೋವರೆಗೂ, ಒಂದು ವೇಳೆ ನೀವಿದ್ದೀರಾ ಅಂತ ಅಂದ್ಕೊಳ್ಳಿ ಪ್ರಿಯರೇ, ನಾವು ಎಷ್ಟು ಧೈರ್ಯವಾಗಿರ್ಬೋದು ಅಂತ ಹೇಳಿದರೆ, ಕ್ರೈಸ್ತರಾಗಿರುವಂತಹ ನಾವು ಒಂದು ಕೆಲಸವನ್ನು ದೇವರು ನಿಮ್ಮ ಕೈಯಲ್ಲಿ ತನ್ನ ಕೆಲಸವನ್ನು ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡಿದ್ರೆ 10,000 ಜನ ಬಂದು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಏನೂ ಆಗೋದಿಲ್ಲ. ಅದಕ್ಕೆ ಸಾಕ್ಷಿನೇ ನೀವು ಸತ್ಯವೇದದಲ್ಲಿ ನೋಡುವಂತಹ ಯೋಹಾನನು. ಪ್ರಕಟಣೆ ಗ್ರಂಥವನ್ನು ಯೋಹಾನನ ಕೈಯಲ್ಲಿ ಬರೆಸಬೇಕು ಅಂತ ದೇವರು ಫಿಕ್ಸ್ ಆದಮೇಲೆ ಏನು ಮಾಡಿದ್ರಂತೆ? ಇವ್ರನ್ನ ಕರ್ಕೊಂಡೋಗಿ ಎಣ್ಣೆಗೆ ಹಾಕಿದ್ರಂತೆ. ಅಲ್ಲಿರುವಂತಹ ಜನ, ಅಲ್ಲಿರುವಂತಹ ದುಷ್ಟರು, ಆಮೇಲೆ ಇನ್ನೂ ಯಾರೂ ಏನೂ ಮಾಡಲಿಕ್ಕಾಗಿಲ್ಲ. ನೀವು ಯೋಹಾನನ ಚರಿತ್ರೆಯಲ್ಲೂ ಅದನ್ನೇ ನೋಡುತ್ತೀರ, ಹೌದಾ? ಇಷ್ಟನ್ನು ನಂಬಿದ ನಾವು ಹೆದರಬೇಕಾ, ಭಯಪಡಬೇಕಾ ನಮ್ಮ ಸುತ್ತ ಇರುವಂತಹ ದುಷ್ಟರಿಗೆ? ನಾವು ಸರಿ ಇಲ್ಲದೇ ಇದ್ದಾಗ ದೇವರೇ ನಮ್ಮನ್ನು ಒಪ್ಪಿಸ್ಕೊಡ್ತಾರೆ ಅವ್ರ ಹತ್ರ, ಮತ್ತು ಅವ್ರಿಗಾಗಬೇಕಾಗಿರುವಂಥ ಶಿಕ್ಷೆ ಅವ್ರಿಗೆ ನಡೆಯುತ್ತೆ. ನಮ್ಮ ವಿಶ್ವಾಸ ಅನ್ನುವಂತಹದ್ದು ಚಿನ್ನದ ರೀತಿಯಾಗಿ ಹೊಳೆಯುವಂತಹ ನಮ್ಮ ವಿಶ್ವಾಸ, ಅದಕ್ಕೆ ನಿಜವಾಗ್ಲೂ 24 ಕ್ಯಾರೆಟೇನಾ ಅಥವಾ 9 ಕ್ಯಾರೆಟ್ ಗೋಲ್ಡೇನಾ, 34% ಪ್ಯೂರಿಟಿ ಇರುವಂಥ ಗೋಲ್ಡ, 99% ಪ್ಯೂರಿಟಿ ಇರುವಂಥ ಗೋಲ್ಡ ಅಂತ ಪ್ರಪಂಚಕ್ಕೆ ನಮ್ಮ ವಿಶ್ವಾಸ ಗೊತ್ತಾಗಬೇಕು ಅಂದರೆ ದುಷ್ಟನು ಇರಬೇಕು. ಅರ್ಥ ಆಯ್ತಾ ನಮಗೆ? ದುಷ್ಟರನ್ನು ಏನಕ್ಕೋಸ್ಕರ ನಾಶ ಮಾಡ್ತಿಲ್ಲ ದೇವರು? ಈ ಎಲ್ಲ ಕಾರಣಕ್ಕೋಸ್ಕರ. ಇಷ್ಟೆಲ್ಲ ಮೇಲಾಗ್ತದೆ, ಉಪಯೋಗಿಸ್ಕೊಳ್ತಿದ್ದಾರೆ ದೇವರು. ನೀವೊಂದು ಬೋಲ್ಟನ್ನು ಬಿಚ್ಚಬೇಕು ಅಂದರೆ ಒಂದು ಟೂಲನ್ನು ಯೂಸ್ ಮಾಡ್ತೀರಾ ಅಷ್ಟೇ, ಹೌದಾ? ಆ ಟೂಲ್ ಥರ ಉಪಯೋಗ ಮಾಡ್ಕೊಳ್ತಿದ್ದಾರೆ ದೇವರು ದುಷ್ಟರನ್ನು. ಓಕೆ, ಈ ಸಂದೇಶ ನಮಗೆ ಬೇಕಾಗಿರುವಂತಹ ಧೈರ್ಯ. ಯಾರು ನಮ್ಮನ್ನು ಆಳಿದ್ರು, ಯಾರು ನಮ್ಮನ್ನು ಆಳಿಲ್ಲ ಅಂದರು, ನಮ್ಮ ಮೇಲೆ ಎಂಥ ಅಧಿಕಾರ ಬಂದರು, ಎಂಥ ಅಧಿಕಾರ ಬಂದಿಲ್ಲ ಅಂದರು, ಧೈರ್ಯವಾಗಿ ಮುಂದೆ ಹೋಗಲಿಕ್ಕೆ ಸಾಕಷ್ಟು ಧೈರ್ಯ ಕೊಟ್ಟಿದೆ ಅಂತ ಹೇಳಿ ನಂಬ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಸತ್ಯವೇದದಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಆಶ್ರಯವಾಗಿದ್ದು, ದುರ್ಗವಾಗಿದ್ದು, ಕೋಟೆಯಾಗಿದ್ದು ನೀವು ನಡೆಸ್ಕೊಂಡು ಬಂದಿರುವಂತಹ ರೀತಿಯನ್ನು ನೋಡ್ತಿದ್ರೆ ಅಪ್ಪ, ನಿಜವಾಗ್ಲೂ ರೋಮಾಂಚನವಾಗುತ್ತೆ. ನೀವು ಅಂದ್ಕೊಂಡಿರುವಂತಹ ಸಂಕಲ್ಪ ಒಬ್ಬ ಭಕ್ತನ ಕೈಯಲ್ಲಿ ನೆರವೇರುವವರೆಗೂ ಆ ಭಕ್ತನನ್ನು ಯಾರೂ ಏನೂ ಮಾಡಲಿಕ್ಕಾಗಿಲ್ಲ ಅಂತ ಹೇಳಿ ನೋಡ್ಕೊಳ್ತಿದ್ದೀವಿ ತಂದೆ. ಅಂಥ ಉತ್ತಮವಾಗಿರುವಂತಹ ಜೀವನಕ್ಕೆ, ಅಂಥ ಉತ್ತಮವಾಗಿರುವಂತಹ ವಿಶ್ವಾಸಕ್ಕೆ ನಮ್ಮನ್ನೂ ಸಹ ಪಾಲುಗಾರರನ್ನಾಗಿ ಮಾಡಿದ್ದೀರಾ. ಧನ್ಯವಾದಗಳು, ಕೃತಜ್ಞತೆಗಳು ಅಪ್ಪ. ಇನ್ನು ದುಷ್ಟರು ಏನಕ್ಕೋಸ್ಕರ ದೇಶದಲ್ಲಿ ಇವತ್ತಿಗೂ ಸಹ, ಪ್ರಪಂಚದಲ್ಲಿ ಇವತ್ತಿಗೂ ಸಹ ಇದ್ದಾರೆ ಅಂತ ಆಲೋಚನೆ ಮಾಡಿದಾಗ ಸಾಕಷ್ಟು ಉತ್ತರಗಳನ್ನು ಕೊಟ್ಟಿದ್ದೀರ. ನಮ್ಮ ವಿಶ್ವಾಸ ಪ್ರಖ್ಯಾತಿಗೆ ಬರಬೇಕು ಅಂದರೆ ದುಷ್ಟರಿರಬೇಕು. ನಮ್ಮ ತಂದೆಯಾಗಿರುವಂತಹ ನೀವು ನಮ್ಮನ್ನು ಹೇಗೆಲ್ಲ ಕಾಪಾಡ್ತೀರಾ ಅನ್ನುವಂತಹದ್ದು ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂದರೆ ದುಷ್ಟರಿರಬೇಕು. ನಮ್ಮ ಪಾಠ ಕಲಿಸ್ಬೇಕು ಅಂದರೆ ದುಷ್ಟರಿರಬೇಕು. ಇವರನ್ನೊಂದು ರೀತಿಯಾಗಿ ಆಯುಧವನ್ನಾಗಿ ಯೂಸ್ ಮಾಡ್ತಿದ್ದೀರಾ ಅನ್ನುವಂಥದ್ದು ಗೊತ್ತಾಗಿದೆ ಅಪ್ಪ. ಇದನ್ನು ಕೇಳಿದಂತಹ ನಾವು ನಮ್ಮ ವಿಶ್ವಾಸವನ್ನು ಇನ್ನೂ ದ್ವಿಗುಣಗೊಳಿಸಿಕೊಂಡು ಮುಂದೆ ಹೋಗುವಂತಹ ಮಕ್ಕಳಾಗಿ ಮಾರ್ಪಡಿಸಿ, ನಾವು ಕೇಳಿದಂತಹ ಮಾತುಗಳನ್ನೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಲಿಕ್ಕೆ, ಯೂಸ್ ಮಾಡಲಿಕ್ಕೆ ಬೇಕಾಗಿರುವಂಥ ಅವಕಾಶಗಳನ್ನು ಕೊಡಿ. ಎರಡನೇ ಸಂದೇಶಕ್ಕೆ ಸಿದ್ಧವಾಗಿರುವಂತಹ ನಿಮ್ಮ ಮಗನ ಜೊತೆ ನೀವಿದ್ದು ಕೇಳುವಂತಹ ನಮ್ಮಲ್ಲೂ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ವಿವೇಕವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.